ಇರ್ತಕ್ಕಂಥ ನೌಕರಿಗೆ ರಿಸೈನ್ ಮಾಡಿ ಹಾಗಾಗಿ ನಾನು JDSನಿಂದ ಪ್ರಥಮ ಬಾರಿಗೆ 2018ರ ವಿಧಾನಸಭಾ ಸಾರ್ವತ್ರಿಕ ಚುನಾವಣೆಗೆ ಸ್ಪರ್ಧೆ ಮಾಡ್ತೀನಿ. ಸರಿ ಸರ್, ಈ 2.5 ವರ್ಷದಲ್ಲಿ ಜಗಳೂರಿಗೆ ತಾವು ನುಡಿದಂತೆ ನಡೆದುಕೊಳ್ಳೋದಲ್ಲಿ ಯಶಸ್ವಿ ಆದರ ಸರ್ ನೀವು? ರಾಜಕಾರಣಿ ಅಂದ ತಕ್ಷಣವೇ ಇನ್ನೊಂದು ಮಕನೇ ಆಶ್ವಾಸನೆ ಕೊಡೋರು ಅಂದರೆ, ಆಶ್ವಾಸನೆ ಕೊಟ್ಟು ಮಾಡದೇ ಇರೋರು ಅಂದರೆ, ಆಶ್ವಾಸನೆ ನುಡಿದು ನಡೆಯಲ್ಲ ಅನ್ನೋಂಥದ್ದು ಅಂದರೆ, ಇದರಲ್ಲಿ 100ಕ್ಕೆ 100 ಸತ್ಯವಂತರಿದ್ರೂ ರಾಜಕಾರಣಿಲ್ಲ ಎಲ್ಲ ಒಂದೇ ತಕಡೆಗೆ ತೂಗ್ತಾರೆ. ನಮ್ಮ ಕಡೆಗೆ ಒಂದು ಕಣ್ಣಿರಲಿ ಅಂತ. ಆದರೆ ನಾನು ಕೇಳ್ತೀನಿ, ಒಂದು ಕಣ್ಣು ಪ್ರಮಾಣ ಜಾಸ್ತಿನೇ ಇರಲಿ ಬಿಡಲಿ, ಆ ಕ್ಷೇತ್ರಕ್ಕೆ ಸರ್ಕಾರ ಯಾವುದನ್ನು ಆಡಳಿತ ಇರಲಿ, ಇಲ್ಲಿ ಗೆದ್ದಿರೋ ವ್ಯಕ್ತಿ ಆಡಳಿತ ಪಕ್ಷದವ್ರು ಇರಲಿ ಅಥವಾ ವಿರೋಧ ಪಕ್ಷದವ್ರು ಇರಲಿ, ಇಂಡಿಪೆಂಡೆಂಟ್ ಇರಲಿ, ಆದರೆ ಮೂಲಭೂತ ಸೌಕರ್ಯವನ್ನು ಯಾವುದೇ ಸರ್ಕಾರಗಳಲ್ಲಿ ಕೊಡಬೇಕಾಗ್ತದೆ. ಆದರೆ ಒಂದು ಕಣ್ಣಿರಲಿ ಅಂತ ಹೇಳ್ತಾರೆ. ನಾನು ಕೇಳ್ತದ್ದು ಏನು ಗೊತ್ತರ, ನಿಮ್ಮ ಒಂದು ಕಣ್ಣು ಸಾಲದು, ನಿಮ್ಮ 2 ಕಣ್ಣಿರಲಿ. ಈ ಕಟ್ಟ ಕಡೆ ವ್ಯಕ್ತಿ ಆಯ್ಕೆ ಆಗೋದು, ಆಯ್ಕೆ ಮಾಡಿದ ಜನಕ್ಕೆ ನಾವು ಪ್ರಾಮಿಸ್ ಮಾಡಿದ ಪ್ರಕಾರ ಸರ್ಕಾರ ಇರಲಿ, ನಾನಿರಲಿ, ನೀವಿರಲಿ, ನನ್ನ ಅಟ್ ದ ಟೈಮ್ ಆಫ್ ಕ್ಯಾಂಪಿನ್ ಸಂದರ್ಭದಲ್ಲಿ ಬಂದರಿರಲಿ ಹೇಳಿದಾಗ ಅದನ್ನು ಈಡೇರಿಸ್ಬೇಕಲ್ಲ. 10 ಆಡಿ 1 ಮಾಡದಿದ್ದರೆ. ಸೊ ಹಾಗಾಗಿ ಆಡೋದಕ್ಕಿಂತ ಮಾಡಿ ಆಡೋದು ಭಾಳ ಒಳ್ಳೆಯದು ಅನ್ನೋ ಕಾರಣಕ್ಕೆ ನಾನು ಅನಗತ್ಯವಾಗಿ ಎಲ್ಲಿನೂ ಹೇಳಿಲ್ಲ. ಹಾಯ್, ಹಲೋ, ನಮಸ್ತೆ ವೀಕ್ಷಕರೇ. ಇಂದು ಮಧ್ಯ ಕರ್ನಾಟಕ ಭಾಗದಲ್ಲಿ ನ್ಯೂಸ್ 43 ಇಂಡಿಯಾ ತಂಡ ಇನ್ ಸರ್ವೇದಿಂದ ಅನೇಕ ವಿಚಾರದಲ್ಲಿ ಗ್ರೌಂಡ್ ವರ್ಕಿಂಗ್ ಮತ್ತು ಇನ್ ಸರ್ವೇದಿಂದ 2.5 ವರ್ಷದ ರಾಜ್ಯ ಸರ್ಕಾರ, 11.5 ವರ್ಷದ ಕೇಂದ್ರ ಸರ್ಕಾರ ಮತ್ತು ಆ ವಿಧಾನಸಭಾ ಕ್ಷೇತ್ರದಲ್ಲಿ ಇದ್ದಿರ್ತಕ್ಕಂಥ ಹಾಲಿ ಶಾಸಕರುಗಳ ಬಗ್ಗೆ 2.5 ವರ್ಷದಿಂದ ಜನ ಅಭಿಪ್ರಾಯ ಸಂಗ್ರಹಣೆ ಮತ್ತು ವಿಶೇಷವಾಗಿ 2.5 ವರ್ಷದಲ್ಲಿ ಗ್ಯಾರಂಟಿ ಜೊತೆಯಲ್ಲಿ ಇನ್ನು ಉಳಿದಿರ್ತಕ್ಕಂಥ ಡೆವಲಪ್ಮೆಂಟ್ ಬಗ್ಗೆ ಯಾವ ರೀತಿ ಪಾತ್ರ ವಹಿಸ್ತಾ ಇದ್ದಾರೆ, ಅನುದಾನ ಕೊರತೆ ಇದೆ ಅಂತೇಳಿ ಗೂಬೆ ಕೊರಸ್ತಾರಂಥ BJP ಶಾಸಕರುಗಳು ಮತ್ತು ಇಂಡಿಪೆಂಡೆಂಟ್ ಶಾಸಕರುಗಳು ಮತ್ತು ಕಾಂಗ್ರೆಸ್ಸಿನ ಶಾಸಕರು ಕ್ಷೇತ್ರದಲ್ಲಿ ಜನ ಅಭಿಪ್ರಾಯ ಯೋಚನೆ ದಾರಿಯಲ್ಲಿ ಯಾವ ರೀತಿ ಡೆವಲಪ್ಮೆಂಟ್ಗೆ ಪಾತ್ರ ವಹಿಸ್ತಾ ಇದ್ದಾರೆ, ಇವೆಲ್ಲ ಲೆಕ್ಕಾಚಾರಿನಲ್ಲಿ ವಿಶೇಷವಾಗಿ 2028ರ ಮುಂದಿನ ನಾಯಕತ್ವ ನಡೆ ಬಗ್ಗೆ ಜನರ ವಿಚಾರಧಾರೆಗಳನ್ನೇನಿದ್ದಾವೆ, ಕೆಲವೊಂದಿಷ್ಟು ಕ್ಷೇತ್ರಕ್ಕೆ ಬಂದಿಲ್ಲ, ಬಂದಿದ್ದಾರೆ, ಬೇಕಾದವರು ಬಂದಿದ್ದಾರೆ, ಬೇಕಾಗಿಲ್ಲದವರು ಬಂದಿಲ್ಲ ಅನ್ನುವಂಥ ಈ ಒಂದು ಪ್ರಶ್ನೆಗಳನ್ನು ಬರೋದು ಸಹಜ. ಇವೆಲ್ಲ ಲೆಕ್ಕಾಚಾರಿನಲ್ಲಿ ನ್ಯೂಸ್ 43 ಇಂಡಿಯಾ ತಂಡ ಇನ್ ಸರ್ವೇದಿಂದ ಮಧ್ಯ ಕರ್ನಾಟಕ ಭಾಗದ ದಾವಣಗೆರೆ ಜಿಲ್ಲೆಯ ಜಗಳೂರು ವಿಧಾನಸಭಾ ಕ್ಷೇತ್ರದ ಹಾಲಿ ಶಾಸಕರಾಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಶಾಸಕರಾಗಿ 2.5 ವರ್ಷ ಕಾಲಾವಧಿಯಲ್ಲಿ ಶಾಸಕರಾಗಿ ಬಿಟ್ಟು ಬಿಡದೆ ಒಂದಿನಾನೂ ಕೂಡ ರೆಸ್ಟ್ ಮಾಡದೆ ಕ್ಷೇತ್ರದಲ್ಲಿ ಜನಸಾಮಾನ್ಯರಿಗೋಸ್ಕರ ಕೆಲಸ ಮಾಡುತ್ತಾ ಮತ್ತು ಬೆಂಗಳೂರಿಗೆ ಪ್ರಯಾಣ ಬೆಳೆಸುತ್ತಾ ಬೆಂಗಳೂರಿನಲ್ಲಿ ಕೂಡ ಅಧಿಕಾರಿಯವ್ರ ಜೊತೆ ಚರ್ಚೆ ಮಾಡಿ, ಸಚಿವರ ಜೊತೆ ಚರ್ಚೆ ಮಾಡಿ ಕ್ಷೇತ್ರಕ್ಕೆ ಏನು ಬೇಕು ಅವೆಲ್ಲ ತರೋದರಲ್ಲಿ ಮತ್ತು ಮುಖ್ಯಮಂತ್ರಿಗೆ ಭಾಳ ಆಪ್ತರಾಗಿ ಕ್ಷೇತ್ರಕ್ಕೆ ಅಭಿವೃದ್ಧಿ ಹರಿಕಾರ ಅನ್ನಿಸ್ಕೊಳ್ಳೋಕ್ಕಿಂತ ನನ್ನ ಕರ್ತವ್ಯ ಅಂದ್ಕೊಂಡು ಕೆಲಸ ಮಾಡ್ತಾರಂಥ ಮಾನ್ಯ ಶ್ರೀ ದೇವೇಂದ್ರಪ್ಪನವರು ನಮ್ಮ ಜೊತೆ ಇದ್ದಾರೆ. ಯಾಕಂದರೆ ಇವ್ರ ಬಗ್ಗೆ ನಾನು ಜಾಸ್ತಿ ಮಾತನಾಡ್ತಾ ಹೋದರೆ ನನಗೆ ಒಂದಿನೂ ಕೂಡ ಸಾಕಾಗೋದಿಲ್ಲ. ಅಂದರೆ ಇದು ಬಂದಿರತಕ್ಕಂಥ ವಿಷಯ, ಇದು ಸರ್ವೆ ರಿಪೋರ್ಟ್ನಲ್ಲಿ ಬಂದಿರತಕ್ಕಂಥ ವಿಷಯ. ಬನ್ನಿ ವೀಕ್ಷಕರೇ, ಅವ್ರ ಜೊತೆ ಮಾತಾಡೋಣ. 2.5 ವರ್ಷದ ಹೆಜ್ಜೆಯಲ್ಲಿ ಏನು ಕೆಲಸಗಳನ್ನು ಮಾಡಿದ್ದಾರೆ, ಮುಂದಿನ 28ರ ನಡೆಗೇನು, ಈ 2.5 ವರ್ಷದಲ್ಲಿ ನುಡದಂತೆ ನಡೆದುಕೊಳ್ಳೋಕ್ಕೆ ಮುಂದಿನ ಕಾಲಾಗೇನು, ಇವೆಲ್ಲ ಲೆಕ್ಕಾಚಾರನ ಮಾತನಾಡೋಣ. ಬನ್ನಿ ವೀಕ್ಷಕರೇ. ನಮಸ್ಕಾರ ಸರ್. ನಮಸ್ಕಾರ. ಚೆನ್ನಾಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ. ಆರೋಗ್ಯ ಸರ್? ಆರೋಗ್ಯನೂ ಚೆನ್ನಾಗಿದೆ. ನನ್ನ ಮೊದಲನೇ ಪ್ರಶ್ನೆ ನಿಮ್ಮ ವಯಸ್ಸಿನ ಕಡೆ ಬರ್ತಾ ಇದ್ದೇನೆ. ಈಗ ಎಷ್ಟು ಇರ್ಬೋದು ಸರ್ ನಿಮ್ಮ ವಯಸ್ಸು? ನನಗೆ 1962. 1962. ಎಸ್, ಸರಿ ಸರ್. ನಾನು ನೇರವಾಗಿ ರಾಜಕಾರಣ ಬರೋಕ್ಕಿಂತ ಮುಂಚೆ ಸ್ವಲ್ಪ ನಿಮ್ಮ ಹೋರಾಟದ ಬಗ್ಗೆ ನಾನು ಕೇಳ್ತೇನೆ. ರಾಜಕಾರಣ ಎಲ್ಲಿಂದ ಪ್ರಾರಂಭ ಮಾಡಿಕೊಂಡ್ರೆ ಜಗಳೂರು ವಿಧಾನಸಭಾ ಕ್ಷೇತ್ರಕ್ಕೆ ನಿಮ್ಮ ಕೊಡುಗೆ ಏನು ಸರ್? ನಾನು ವೃತ್ತಿಯಲ್ಲಿ ಇಲ್ಲೇ ಜಗಳೂರಿನಲ್ಲಿರ್ತಕ್ಕಂಥ ಒಂದು ಅಮರಭಾರತಿ ವಿದ್ಯಾಸಂಸ್ಥೆ ಅಂತ ಒಂದು ಶಿಕ್ಷಣ ಸಂಸ್ಥೆ, ಅಲ್ಲಿ ನಾನು ಓದಿದಂಥ ಕಾಲೇಜು ಸಹ. ಅಲ್ಲಿ ನಾನು 1984
ನಾನು ಒಬ್ಬ ನೌಕರಿಯಾಗಿ ಸೇರಿಕೊಳ್ತೀನಿ. ನಾನ್ ಟೀಚಿಂಗ್ ನೌಕರಿಗೆ ಸೇರಿಕೊಳ್ತೀನಿ ನಾನು. ಅದು ಹೇಳಿ ಕೇಳಿ ಅದು ಖಾಸಗಿ ಶಿಕ್ಷಣ ಸಂಸ್ಥೆ. ಆ ಖಾಸಗಿ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕರು ರಾಜಕೀಯ ಮನೆತನದವರು. ಹಾಗಾಗಿ ನಾನು ಅವ್ರ ಜೊತೆಯಲ್ಲಿ ಕೆಲಸ ಮಾಡೋಂಥ ಸಂದರ್ಭದಲ್ಲಿ ಸಹ ಅವರು ರಾಜಕೀಯ ಮನೆತನ ಆಗಿರೋ ಕಾರಣಕ್ಕೆ ಅದು ನನ್ನ ಮೇಲೆ ರಾಜಕೀಯದ ಕೆಲವು ಪರಿಣಾಮ ನನಗೆ ಗೊತ್ತಿಲ್ಲದೆ ನನ್ನ ಮೇಲೆ ಬಿತ್ತು. ಹಾಗಾಗಿ ಮುಂದೆ ಸಾಗ್ತಾ ಸಾಗ್ತಾ ST ರಿಸರ್ವೇಷನ್ ಕಾನ್ಸ್ಟಿಟ್ಯೂನ್ಸಿ ಆಯಿತು. ನಾನು ಆ ಸಮಾಜಕ್ಕೆ ಸೇರಿದವನು, ಆ ಮೀಸಲಿಗೆ ಸೇರಿದವನು, ಮೀಸಲಾತಿಗೆ. ಸೊ ಹಾಗಾಗಿ ಒಂದೊಂದು ಸಾರಿ ನಮ್ಮ ನಿರೀಕ್ಷಣೆಯನ್ನು ಮೀರಿ ತೇನ ವಿನ ತೃಣಮಪಿನ ಚಲತಿ, ದೇವನ ಅನುಗ್ರಹ ಇಲ್ದಲೇ ಒಂದು ಹುಲ್ಲು ಕಡ್ಡಿ ಅಲ್ಲಾಡಲ್ಲ ಅಂತಾರೆ. ಆ ನಿಟ್ಟಿನಲ್ಲಿ ಇದು ನನಗೆ ಇದೆಲ್ಲ ಕಾಕತಾಳಿ ಅಂತಿರೋ, ಹಾಗಾಗಿ ಇದು ಬಯಸದ ಬಂದ ಭಾಗ್ಯ ಅಂತಿರೋ, ಅಥವಾ ನಾವು ಪ್ಲ್ಯಾಂಡಾಗಿ ಆಲೋಚನೆ ಮಾಡಿ ಬಂದಿರೋದು ಅಂದ್ಕೊತಿರೋ. ಸೊ ಆ ನಿಟ್ಟಿನಲ್ಲಿ ನನ್ನ ಪ್ರಕಾರ ನನಗೂ ಸ್ವಲ್ಪ ರಾಜಕೀಯ ಹುಚ್ಚಿತ್ತು. ಆದರೆ ಹುಚ್ಚಿದ್ದದ್ದೆಲ್ಲ ಆಗಬೇಕಂತೇನಿಲ್ವಲ್ಲ, ಒಂದು ಇತಿಮಿತಿ ಇರ್ತದಲ್ಲ, ಆ ಟೈಪ್ ಆಯಿತು. ಹಾಗಾಗಿ ಮುಂದೆ ರಿಸರ್ವೇಷನ್ ಆದಮೇಲೆ ನಾನು 2018ರಲ್ಲಿ JDSನಿಂದ ಸ್ಪರ್ಧೆ ಮಾಡಿ, ಅಂದರೆ ಇದು ನಿಮ್ಮ ಪ್ರಥಮ ಚುನಾವಣೆ 2018ರಲ್ಲಿ? 18 ಪ್ರಥಮ ಚುನಾವಣೆ. ಇರ್ತಕ್ಕಂಥ ನೌಕರಿಗೆ ರಿಸೈನ್ ಮಾಡಿ, ಹಾಗಾಗಿ ನಾನು JDSನಿಂದ ಪ್ರಥಮ ಬಾರಿಗೆ 2018ರ ವಿಧಾನಸಭಾ ಸಾರ್ವತ್ರಿಕ ಚುನಾವಣೆಗೆ ಸ್ಪರ್ಧೆ ಮಾಡ್ತೀನಿ. ಇಲ್ಲಿ JDS ಶೂನ್ಯ, ಮರಳುಗಾಡಿನಲ್ಲಿ OSS ಅನ್ನೋ ರೀತಿಯಲ್ಲಿ ನಾನು ಒಂದಿಷ್ಟು ಉತ್ತಮವಾಗಿರ್ತಕ್ಕಂಥ ಓಟನ್ನು ತಗೊಂಡೆ. ಮುಂದೆ ನನ್ನ ಸಾಮಾಜಿಕ ಸೇವೆ, ಶಿಕ್ಷಣ ಕ್ಷೇತ್ರದಲ್ಲಿ ಮಾಡಿದಂಥ ಒಬ್ಬ D ದರ್ಜೆಯಾಗಿ ಮಾಡಿದಂಥ ಕೆಲಸ ಈ ಕ್ಷೇತ್ರಕ್ಕೆ ಒಂದಲ್ಲ ಒಂದು ರೀತಿಯಲ್ಲಿ ನಾನು ಚಿರಪರಿಚಿತನಾಗಿದ್ದೆ. ವೃತ್ತಿ, ಪ್ರವೃತ್ತಿ, ಸಾಮಾಜಿಕ ಸೇವೆ, ದೊಡ್ಡವರ ಸಹವಾಸ ಇವೆಲ್ಲವೂ ಕ್ಷೇತ್ರಕ್ಕೆ ಪರಿಚಯ ಆಗೋದಕ್ಕೆ ಕಾರಣ ಆಯಿತು. 18ರದು ಈ ಕಥೆ ಆಯಿತು. ಮುಂದೆ ಕಾಂಗ್ರೆಸ್ ನನಗೆ ಟಿಕೆಟ್ ಕರೆದ ಮಟ್ಟಕ್ಕೆ ನನ್ನ ಸೇವೆಯನ್ನು ಗುರುತಿಸಿಕೊಟ್ರು. ಜನ ಆಶೀರ್ವಾದ ಮಾಡಿದರು. ಈಗ 2.5 ವರ್ಷ ಶಾಸಕನಾಗಿ ಕಳೆದಿದ್ದೀನಿ. ಸರಿ ಸರ್, ಪ್ರಥಮ ಹೆಜ್ಜೆ 2018 JDS ಪಕ್ಷ ಏನೂ ಇಲ್ಲಂಥ ಸಂದರ್ಭದಲ್ಲಿ ಕೂಡ ಪಕ್ಷ ಕಟ್ಟಿದ್ರಿ. ಆ ಸೇವೆಯ ಪ್ರತಿಫಲನೇ ನಿಮಗೆ 2023ರ ಚುನಾವಣೆಯಲ್ಲಿ ಕಾಂಗ್ರೆಸ್ನವರು ಕರೆದು ನಿಮಗೆ ಅವಕಾಶ ಕೊಟ್ಟರು, ನೀವು ಆಯ್ಕೆಯೂ ಕೂಡ ಆದ್ರಿ. ಗ್ಯಾರಂಟಿ ಬೆಂಬಲನೇ ಈ ಕ್ಷೇತ್ರದಲ್ಲಿ ನಿಮಗೆ ಮತ ಸಿಗ್ತಾ, ಅಥವಾ ನೀವು ಮಾಡಿರ್ತಕ್ಕಂಥ 5 ವರ್ಷದ ಏನು ಸೇವೆಗಿತ್ತು ಆ ಸೇವೆನೇ ನಿಮಗೆ ಪ್ರತಿಫಲವಾಗಿ ಸಿಕ್ತು? ಗ್ಯಾರಂಟಿ ಒಂದೊಂದು, ಅದು ಟೋಟಲಿ ಕರ್ನಾಟಕ ರಾಜ್ಯದಲ್ಲಿ ಗ್ಯಾರಂಟಿಗೂ ಜನರ ಆಶೀರ್ವಾದ ಇದೆ. ಹಾಗಾಗಿ ಎಲ್ಲ ಗ್ಯಾರಂಟಿನೂ ಅಲ್ಲ, ಸೇವೆನೂ ಬೇಕಲ್ಲ. ಹೌದು, ಆಯಿತು. 224 ಗ್ಯಾರಂಟಿನೇ ಆಗಿದ್ದರೆ ಎಲ್ಲ ಕಡೆ ಆಗಬೇಕಲ್ಲ. ಅವರವ್ರ ವೈಯಕ್ತಿಕ ಗೆಲುವಿನ ಅಂತರ ಇರ್ಬೋದು, ಅವರ ಸೇವೆ ಇರ್ಬೋದು. ಅದಾದಮೇಲೆ ಮುಂದೆ ಸಿದ್ದರಾಮಯ್ಯ ಸಾಹೇಬ್ರಂಥ ನಾಯಕರು, DKC ಸಾಹೇಬ್ರಂಥ ಒಬ್ಬ ಅಧ್ಯಕ್ಷರು, ಅವರ ಗ್ಯಾರಂಟಿಗಳು, ಜನ ಕಾಂಗ್ರೆಸ್ ಮೇಲಿಟ್ಟ ಪ್ರೀತಿ ವಿಶ್ವಾಸ, ನಾಯಕರ ಮೇಲಿಟ್ಟ ಪ್ರೀತಿ ವಿಶ್ವಾಸ ಇವೆಲ್ಲ ಆಗ್ತವೆ. ಗ್ಯಾರಂಟಿನೂ ಒಂದು ಪ್ರಮುಖವಾಗಿರ್ತಕ್ಕಂಥ ಪಾತ್ರ. ಸರಿ ಸರ್, ಈ 2.5 ವರ್ಷದಲ್ಲಿ ಜಗಳೂರಿಗೆ ತಾವು ನುಡದಂತೆ ನಡೆದುಕೊಳ್ಳೋದಲ್ಲಿ ಯಶಸ್ವಿ ಆದರ ಸರ್ ನೀವು? 100%. ನಾನು ಉಳಿಯೋಕ್ಕೆ ಹೋಗೋದಿಲ್ಲಲ್ಲ. ಯಾಕಂತ ಹೇಳಿದ್ರೆ ರಾಜಕಾರಣಿಗಳು ಅಂದ ತಕ್ಷಣ ಎಲ್ಲೋ ಒಂದು ಕಡೆ ಸಹಜವಾಗಿ, ಎಲ್ಲರಿಗೂ ಅಲ್ಲ, ರಾಜಕಾರಣಿ ಅಂದ ತಕ್ಷಣವೇ ಇನ್ನೊಂದು ಮಕನೇ ಆಶ್ವಾಸನೆ ಕೊಡೋರು ಅಂದರೆ, ಆಶ್ವಾಸನೆ ಕೊಟ್ಟು ಮಾಡದೇ ಇರೋರು ಅಂದರೆ, ಆಶ್ವಾಸನೆ ನುಡಿದು ನಡೆಯಲ್ಲ ಅನ್ನೋಂಥದ್ದು ಅಂದರೆ, ಇದರಲ್ಲಿ 100ಕ್ಕೆ 100 ಸತ್ಯವಂತರಿದ್ರೂ ರಾಜಕಾರಣಿಲ್ಲ ಎಲ್ಲ ಒಂದೇ ತಕಡೆಗೆ ತೂಗ್ತಾರೆ. ಸೊ ಹಾಗಾಗಿ ನನ್ನ ದೃಷ್ಟಿಯಲ್ಲಿ ಮಾತು
ಬೆಳ್ಳಿ, ಮೌನ ಬಂಗಾರ. ಆಡಿ ಆಡಿ ಮಾಡುವವನು, ಮಾಡಿಯೂ ಆಡದವನು, ಆಡಿಯೂ ಮಾಡದವನು, ಈ ರೀತಿಯಾಗಿರ್ತಕ್ಕಂಥ ಒಂದು ವಚನ ಇದೆ. ಸೊ ಹಾಗಾಗಿ ನನ್ನ ದೃಷ್ಟಿಯಲ್ಲಿ ನಾನು ಕೆಲಸವನ್ನು ಹೆಸರಿಗೋಸ್ಕರ ನಾನು ಮಾಡ್ತಾಯಿಲ್ಲ. ಆ ನಿಟ್ಟಿನಲ್ಲಿ ನಾನು ಹೊಸ ಶಾಸಕನಾಗಿದ್ದೀನಿ. ಹಾಗಾಗಿ ಇನ್ನೂ ನಾನು ವಿಧಾನಸೌಧವನ್ನು, ಸೆಕ್ರೆಟ್ರೇಟನ್ನು, MS ಬಿಲ್ಡಿಂಗನ್ನು ಪರಿಚಯ ಮಾಡ್ಕೊಳ್ಳೋದ್ರಾಗಿದ್ದೀನಿ. ಹಾಗಾಗಿ ನನಗೊಂದು ಭರವಸೆ ಇತ್ತು. ಏನು ಅಂತ ಹೇಳಿದ್ರೆ ಎಲ್ಲ ಸಚಿವರು ನನ್ನ ಬಗ್ಗೆ ಬಹಳ ಗೌರವ. ಹಾಗಾಗಿ ನಾನು ಓದೋದ ಕಡೆ ಸಹಜವಾಗಿ ಎಲ್ಲ ಕೇಳ್ತೀವಿ. ಎಂದನ ಸಿಕ್ಕರೆ ಯಾವುದೋ ಕಾರಣಕ್ಕೆ ದೊಡ್ಡವರನ್ನು, ಶಿಷ್ಯ ಗುರುಗಳನ್ನಿರ್ಬೋದು, ಅಥವಾ ಬಡವ ಸಾಹುಕಾರನಿರ್ಬೋದು, ಭಕ್ತ ದೇವರನ್ನಿರ್ಬೋದು, ಕೇಳ್ತಾರೆ ನಮ್ಮ ಕಡೆಗೆ ಒಂದು ಕಣ್ಣಿರಲಿ ಅಂತ. ಆದರೆ ನಾನು ಕೇಳ್ತೀನಿ, ಒಂದು ಕಣ್ಣು ಪ್ರಮಾಣ ಜಾಸ್ತಿ ನಾನು ಇರಲಿ ಬಿಡಲಿ, ಆ ಕ್ಷೇತ್ರಕ್ಕೆ ಸರ್ಕಾರ ಯಾವುದನ್ನು ಆಡಳಿತ ಇರಲಿ, ಇಲ್ಲಿ ಗೆದ್ದಿರೋ ವ್ಯಕ್ತಿ ಆಡಳಿತ ಪಕ್ಷದವ್ರು ಇರಲಿ ಅಥವಾ ವಿರೋಧ ಪಕ್ಷದವ್ರು ಇರಲಿ, ಇಂಡಿಪೆಂಡೆಂಟ್ ಇರಲಿ, ಆದರೆ ಮೂಲಭೂತ ಸೌಕರ್ಯವನ್ನು ಯಾವುದೇ ಸರ್ಕಾರಗಳಲ್ಲಿ ಕೊಡಬೇಕಾಗ್ತದೆ. ಆದರೆ ಒಂದು ಕಣ್ಣಿರಲಿ ಅಂತ ಹೇಳ್ತಾರೆ. ನಾನು ಕೇಳ್ತದ್ದು ಏನು ಗೊತ್ತರ, ನಿಮ್ಮ ಒಂದು ಕಣ್ಣು ಸಾಲದು, ನಿಮ್ಮ ಎರಡೂ ಕಣ್ಣಿರಲಿ. ಒಂದು ಸರ್ಕಾರದ ಸವಲತ್ತು ಕೊಡೋದು ಪಾರ್ಟ್ ಆಫ್ ಡ್ಯೂಟಿ ಅಲ್ವಾ, ಅದು ಒಂದು ಕಣ್ಣು. ಆದರೆ ನಂದು ಹೊಸದಾಗಿ ನನ್ನ ಜನ ಆಯ್ಕೆ ಮಾಡಿದ್ದಾರೆ. ಆಯ್ಕೆ ಮಾಡೋದಕ್ಕಿಂತ ನಾನು ಕಂಟೆಸ್ಟ್ ಮಾಡಿದಾಗ ಜನ ಮಾತಾಡ್ತಿದ್ರು, ಈ ವ್ಯಕ್ತಿಗೆ ABCD ಗೊತ್ತಿಲ್ಲ ರಾಜಕೀಯ, ಅದಾದಮೇಲೆ ಇದು ರಾಜಕೀಯ ಕುಟುಂಬದ ಹಿನ್ನೆಲೆನೂ ಇಲ್ಲ, ಆಮೇಲೆ ಜನ ನೋಡೋದು ಏನನ್ನೋ ನೋಡ್ತಾರೆ, ಏನು ಮಾಡಬಲ್ಲ ಅಂತ ಆಯ್ಕೆ ಮಾಡಿ ಕಳಿಸಿದ್ದಾರೆ. ಆದರೆ ಅವರ ಜನರ ನಿರೀಕ್ಷಣೆಯನ್ನು ಹುಸಿ ಮಾಡಿ, ಈಗೂ ಉಂಟೆ, ಒಂದು ನಿಮ್ಮ ಟಿ ವಿನಲ್ಲಿ ಒಂದು ಬರ್ತಾ ಇತ್ತಿತ್ತು, ವಿಶ್ವ ಪರ್ಯಟನೆ ಅಂತ ಬರೋದು, 7 ವಂಡರ್ಸ್ ಆಫ್ ದ ವರ್ಲ್ಡ್, ಇವೆಲ್ಲ ನಾವು ಕೇಳ್ಕೊಂಡಿದ್ವಿ. ಯಾರೋ ಮಾಡೋದು ದೊಡ್ಡದಲ್ಲ. ಈ ಕಟ್ಟ ಕಡೆ ವ್ಯಕ್ತಿ ಆಯ್ಕೆ ಆಗೋದು, ಆಯ್ಕೆ ಮಾಡಿದ ಜನಕ್ಕೆ ನಾವು ಪ್ರಾಮಿಸ್ ಮಾಡಿದ ಪ್ರಕಾರ ಸರ್ಕಾರ ಇರಲಿ, ನಾನಿರಲಿ, ನೀವಿರಲಿ, ನನ್ನ ಅಟ್ ದ ಟೈಮ್ ಆಫ್ ಕ್ಯಾಂಪಿನ್ ಸಂದರ್ಭದಲ್ಲಿ ಬಂದರಿರಲಿ ಹೇಳಿದಾಗ ಅದನ್ನು ಈಡೇರಿಸ್ಬೇಕಲ್ಲ. 10 ಆಡಿ 1 ಮಾಡದಿದ್ದರೆ. ಸೊ ಹಾಗಾಗಿ ಆಡೋದಕ್ಕಿಂತ ಮಾಡಿ ಆಡೋದು ಭಾಳ ಒಳ್ಳೆಯದು ಅನ್ನೋ ಕಾರಣಕ್ಕೆ ನಾನು ಅನಗತ್ಯವಾಗಿ ಎಲ್ಲಿನೂ ಹೇಳಿಲ್ಲ. ಅವ್ರಿಗೆ ಕೇಳಿದ ಅಗತ್ಯತೆಯನ್ನು ನಾನು ತಾಳ್ಮೆಯಿಂದ ಸ್ವೀಕರಿಸ್ಕೊಳ್ತೀನಿ. ಹಂತವಾಗಿ ಆಗಿದೆ ನೋಡ್ತೀನಿ, ಹಗಲು ರಾತ್ರಿ ಹೋರಾಟ ಮಾಡಿ ತಂದುಕೊಡೋಂಥ ಕೆಲಸ ಮಾಡಿದ್ದೀನಿ. ಆ ಸಂತೃಪ್ತಿ 2.5 ವರ್ಷದಲ್ಲಿ ನನಗಿದೆ. ಸರಿ, ಈ 2.5 ವರ್ಷದಲ್ಲಿ ಉದ್ಯೋಗದ ದೂರದೃಷ್ಟಿಕೋನ ಇಟ್ಟುಕೊಂಡು ನಮ್ಮ ಶಾಸಕರು ಒಂದು ಇಂಡಸ್ಟ್ರಿ ತರಲಿಕ್ಕೆ ಪ್ರಯತ್ನ ಪಡಬೇಕಲ್ಲ ಅನ್ನೋಂಥ ವಿಷಯಗಳನ್ನು ಕೂಡ ಬರ್ತಾ ಇದೆ. ಹೌದೌದು. ಯಾಕಂದರೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಆದರೆ ಎಲ್ಲವನ್ನೂ ಕೂಡ ದಾವಣಗೆರೆ ಹೋಗುತ್ತವೆ. ನಮ್ಮ ಮಕ್ಕಳು ವಲಸೆ ಹೋಗಬೇಕಾಗಿದೆ, ಈ ಕಡೆ ಬೆಂಗಳೂರಿಗೆ ಹೋಗಬೇಕು, ಈ ಕಡೆ ಹುಬ್ಳಿ ಅವ್ರ ಕಡೆ ಹೋಗ್ಬೇಕಂತ ಅನ್ನೋದು ವಿಷಯಗಳನ್ನು ಕೂಡ ಬರ್ತಾ ಇದೆ. ಅದನ್ನು ಯಾವ ರೀತಿ ಪ್ರಯತ್ನ ಪಟ್ಟರು ಸರ್? ನಾನು 2 ರೀತಿಯಿಂದ ಪ್ರಯತ್ನ ಪಡ್ತಾ ಇದ್ದೀನಿ. ಮೊದಲನೇದಾಗಿ ಸರ್ಕಾರದ ಗಮನವನ್ನು ಸೆಳೆದು ಸರ್ಕಾರಿ ಜಮೀನಿನಲ್ಲಿ ನೀವೇನು ಹೇಳಿದ್ರಿ, ಇವತ್ತು ಶ್ರೀಸಾಮಾನ್ಯ ಜನಸಾಮಾನ್ಯ ಹೆಣ್ಣು ಗಂಡು ಪ್ರತಿಯೊಂದು ಉದ್ಯೋಗವನ್ನು ಅರಿಸಿ ಪಟ್ಟಣಕ್ಕೆ ಹೋಗ್ತದೆ, ಸಹಜ. ಆದರೆ ಈ ಗಾರ್ಮೆಂಟು ಮೊದಲನೇದಾಗಿರ್ತದೆ. ಇನ್ನು ಬೇರೆ ಬೇರೆ ವಿದ್ಯಾವಂತರು ಉದ್ಯೋಗ ಹಿಡ್ಕೊಂಡು ಪಟ್ಟಣ ಸೇರೋದು ಬೇರೆ. ಕಟ್ಟ ಕಡೆ ವ್ಯಕ್ತಿನೂ ಜನಸಾಮಾನ್ಯ ಶ್ರೀಸಾಮಾನ್ಯ ಸಾಧಾರಣ ಶಿಕ್ಷಣವನ್ನು ಪಡೆದಂಥವನು ಬೆಂಗಳೂರಿಗೆ ಹೋಗ್ತಾನಂದರೆ ಅಲ್ಲಿ ಬೇಕಾಗಿರೋದು ಶಿಕ್ಷಣಕ್ಕಿಂತ ಹೆಚ್ಚಾಗಿ ಶಾರೀರಿಕವಾಗಿರ್ತಕ್ಕಂಥ ಒಂದು ಶಕ್ತಿ. ಹೌದು, ಆ ಬುದ್ಧಿಶಕ್ತಿಗಿಂತ ಶಾರೀರಿಕವಾಗಿ ಇರೋಂಥ ಶಕ್ತಿ ಇರೋಂಥವನು ಶ್ರಮವಹಿಸಿ ಮಾಡೋಂಥದ್ದಕ್ಕೆ ಹೋಗ್ತಾನೆ. ಅದು ಗಾರ್ಮೆಂಟ್ಸ್ ಇರ್ಬೋದು. ಅದಾದಮೇಲೆ ಬೇರೆ ಬೇರೆ ಕಾರ್ಮಿಕ ವೃತ್ತಿಗಳು. ಇವತ್ತು ಇಡೀ ಜಗತ್ತೇ ನಮ್ಮ
ಬೆಂಗಳೂರಿಗೆ ಬರೋಂಥದ್ದೆಲ್ಲ ದೊಡ್ಡ ದೊಡ್ಡ ಉದ್ಯಮಿಗಳು ಬರೋಂಥದ್ದೆಲ್ಲ ನೋಡಿದ್ವಿ. ಸೊ ಹಾಗಾಗಿ ಎಷ್ಟೇ ಜನ ಹೋದ್ರೂ ಅವಶ್ಯಕತೆ ಇದೆ, ಆ ನಿಟ್ಟಿನಲ್ಲಿ ಹೋಗ್ತಾರೆ. ಹಾಗಾಗಿ ಸರ್ಕಾರದಿಂದನೂ ನಾವು ಈ ನಿಟ್ಟಿನಲ್ಲಿ ಆಲೋಚನೆ ಮಾಡಿ ಒಂದು ಯಾವುದಾದ್ರೂ ಒಂದು ಗಾರ್ಮೆಂಟನ್ನು ಮಂಜೂರು ಮಾಡಿಸೋಂಥದ್ದು ಅಥವಾ ಕಾರ್ಮಿಕರಿಗೆ ಕೆಲಸ ಕೊಡೋಂಥ ಕೆಲಸ ಮಾಡಿದರೆ ಅವರ ಬೆಂಗಳೂರಿಗೆ ಹೋಗೋಂಥದ್ದನ್ನ ಉದ್ಯೋಗವನ್ನು ಅರಿಸಿ ಹೋಗೋಂಥದ್ದು ತಡೆಗಟ್ಬೋದು. ಮತ್ತು ಅವ್ರಿಗೆ ಇಲ್ಲೇ ಕೊಟ್ಟರೆ ಅಲ್ಲಿ ಕೊಡೋಂಥ ಸ್ಯಾಲ್ರಿ ಯಾವುದಕ್ಕೂ ಆಗಲ್ಲ. ಹೌದು. ಸೊ ಹಾಗಾಗಿ ಅವ್ರ ಜೀವನನೇ ಆಗಲ್ಲ ಅಂದರೆ ಅವ್ರು ನಂಬಿದಂಥ ಪೋಷಕರನ್ನ ಏನು ಕಳ್ಸೋಕ್ಕಾಗ್ತದೆ? ಬೆಂಗಳೂರು ಮಾಯಾನಗರಿ, ಬೆಂಗಳೂರು ಏನು ವಿಚಿತ್ರವಾಗಿರ್ತಕ್ಕಂಥ ಉಡುಗೆ ತೊಡುಗೆ, ಆಹಾರ ವಿಹಾರ. ಎಷ್ಟೋ ಜನ ಯಾತ್ಕೋ ಹೋದವರು ದುಡ್ಡು ಕಳಿಸ್ಲಿಲ್ಲ, ಅವರು ದುಡ್ಡು ತೊಗೊಂಡು ಬರಲಿಲ್ಲ, ವಾಪಸ್ಸು ಬರಲಿಲ್ಲ, ದುಡ್ಡು ತರೋದಲ್ಲ, ಅಲ್ಲೇ ಮಾಯ ಆಯಿತು. ಅದಕ್ಕೆ ಅತಿಯಾದ ವ್ಯಾಮೋಹ, ಅದಾದಮೇಲೆ ಮೋಸ, ಮಾಯಾನಗರ, ಇವೆಲ್ಲ ಕಾರಣಕ್ಕೆ ಅಂಥವ್ನು ತಪ್ಪಿಸ್ಬೇಕಂದ್ರೆ ಇಲ್ಲಿರೋದು ಮಾಡ್ಬೇಕನ್ನೋಂಥದ್ದು ಸರ್ಕಾರದ ಥರದ್ದು ಒಂದು. ಎರಡನೇದಾಗಿ ಇಲ್ಲಿ ನಮ್ಮ ಉಸ್ತುವಾರಿ ಸಚಿವರು, ಅದಾದಮೇಲೆ ಉದ್ಯಮಿಗಳು, ಅದಾದ ನಂತರ ನಮ್ಮ ಪಕ್ಷದವರು ಆಗಿರ್ತಕ್ಕಂಥ ಶ್ರೀಯುತ ಎಸ್ ಮಲ್ಲಿಕಾರ್ಜುನ ಸಾಹೇಬರು ಉಸ್ತುವಾರಿ ಸಚಿವರು. 30 ವರ್ಷಗಳ ನಂತರ ಅವರು ಮನೆಯಲ್ಲಿ ನಿರಂತರವಾಗಿ ಪಾರ್ಲಿಮೆಂಟ್ ಅದರಲ್ಲಿ ಸೋಲನ್ನು ಅನುಭವಿಸಿ ಬಂದಿರೋಂಥವ್ರು. ಅದು ಮೊನ್ನೆ ತಾನೇ ಒಬ್ಬ ವಿದ್ಯಾವಂತಿ, ಶಿಕ್ಷಣವಂತಿ, ಸಂಸ್ಕಾರ, ಸೇವೆ ಮಾಡಬೇಕಂತ ಭಾವನೆ ಇವೆಲ್ಲವನ್ನೂ 10 ಕನಸು ಕೊಟ್ಕೊಂಡಿರೋಂಥವ್ರು ನಮಗೆ MP ಗಳಾಗಿ ಆಯ್ಕೆ ಆಗಿದ್ದಾರೆ. ಅದು ದೊಡ್ಡ ಕೊಡುಗೆ ನಮ್ಮ ಕ್ಷೇತ್ರದಿಂದ. ಅವರು ಕ್ಯಾಂಪಿನ ಸಮಯದಲ್ಲಿ ಒಂದು ಆಶ್ವಾಸನೆಯನ್ನು ಸಹ ಕೊಟ್ಟಿದ್ದಾರೆ. ಈಗಲೂ ಆ ನಿಟ್ಟಿನಲ್ಲಿ ಆಲೋಚನೆ ಮಾಡ್ತಾಯಿದ್ವಿ. ಅವರು ಸಹ ಮೂಲತಃ ಉದ್ಯಮಿಗಳಾಗಿರೋದ್ರಿಂದ ಈ ಬಗ್ಗೆ ಅವರು ಗಮನ ಹರಿಸ್ತಾರೆ, ಕೊಟ್ಟ ಮಾತಿನಂತೆ ನಡ್ಕೊಳ್ತಾರೆ ಅನ್ನೋ ಭರವಸೆ ಇದೆ. ಆ ನಿಟ್ಟಿನಲ್ಲೂ ಆಲೋಚನೆ ಮಾಡಿದ್ವಿ. ಶೀಘ್ರದಲ್ಲಿ ಆಗೋಂಥ ಭರವಸೆ ನಮಗಿದೆ. ಸರಿ ಸರ್, ಕ್ಷೇತ್ರದಲ್ಲಿ ಜನಸಾಮಾನ್ಯರು ಮಾತನಾಡ್ತಾ ಇದ್ದಾರೆ. ಈಗ ನಾನು ಜನಸಾಮಾನ್ಯರ ಪ್ರಶ್ನೆಗಳಿಗೆ ನಾನು ಬರ್ತಾ ಇದ್ದೀನಿ ಸಮಯದ ವಿಚಾರ ಮಾಡುತ್ತಾ. ಕ್ಷೇತ್ರದಲ್ಲಿ ಜನಸಾಮಾನ್ಯರು ಮಾತನಾಡ್ತಾ ಇದ್ದಾರೆ, ಇವ್ರ ಮೇಲೆ ತುಂಬ ಹೋಪ್ಸ್ ಇಟ್ಕೊಂಡಿದ್ವಿ 2.5 ವರ್ಷದಲ್ಲಿ. ಈಗ ರಾಜ್ಯ ಸರ್ಕಾರನೂ ಕೂಡ ಇವ್ರದ್ದು ಬಂತು. ಭಾಳಷ್ಟು ಇಲ್ಲಿ ಜಗಳೂರಿಗೆ ಮೆಡಿಕಲ್ ಕಾಲೇಜಿನ ವ್ಯವಸ್ಥೆಗಳನ್ನಾಗಿರಲಿ, ಶಿಕ್ಷಣಕ್ಕೆ ಉನ್ನತವಾದಂಥ ತರುವಂಥ ವ್ಯವಸ್ಥೆಗಳನ್ನಾಗಿರಲಿ, ಮತ್ತು ಈ ಕ್ಷೇತ್ರ ಹಳ್ಳಿ ಭಾಗದಲ್ಲಿ ರಸ್ತೆ ಸಮಸ್ಯೆಗಳನ್ನಾಗಿರಲಿ, ಇವೆಲ್ಲ ಸಮಸ್ಯೆಗೆ ಇವರು ಪರಿಹಾರ ಕೊಡ್ತಾರಂತ ಅಂದ್ಕೊಂಡಿದ್ವಿ. ಆ ರೀತಿ ಇವರು ಕಾಣ್ತಾ ಇಲ್ಲ ಅಂತ ನಿಮ್ಮ ಮೇಲೆ ಒಂದು ಪ್ರಶ್ನೆ ಬರ್ತಾರೆ. ಈ ಮೊದಲನೇದು ನೀವು ಮೆಡಿಕಲ್ ಕಾಲೇಜ್ ಹೇಳಿದ್ರಿ. ಮೆಡಿಕಲ್ ಕಾಲೇಜು ಇಲ್ಲಿ ಯಾರೂ ನಿರೀಕ್ಷಣೆ ಇಟ್ಕೊಂಡಿಲ್ಲ, ಇಟ್ಕೊಳ್ಳಬಾರ್ದು. ಯಾಕೆ ಸರ್? ಯಾಕಂತ ಹೇಳಿದ್ರೆ ಈಗಾಗಲೇ ಈ ಕಡೆ ನಮಗೆ ಹಳೆಯ ಜಿಲ್ಲೆ ಅದು ಚಿತ್ರದುರ್ಗ. ಅದಾದಮೇಲೆ ಅದು 25 ಕಿಲೋಮೀಟ್ರ್ 30 ಕಿಲೋಮೀಟ್ರು. ನಂತರ ದಾವಣಗೆರೆ 45ರಿಂದ 50 ಕಿಲೋಮೀಟ್ರ್. ಅಲ್ಲಿ ಈಗ 2 ಮೆಡಿಕಲ್ ಕಾಲೇಜ್ ಇದೆ, ಖಾಸಗಿಯವು. ಅದಾದಮೇಲೆ ಚಿತ್ರದುರ್ಗದಲ್ಲಿ ಒಂದಿದೆ. ಈಗ ಮೆಡಿಕಲ್ ಕಾಲೇಜ್ ಕೊಡಬೇಕಾದ್ರೆ ಪಾಪ್ಯುಲೇಷನ್ನು, ಅದಾದ ನಂತರ ಅದರ ಫೀಡಿಂಗು, ವಿದ್ಯಾರ್ಥಿಗಳ ಫೀಡಿಂಗು, ಅದಾದ ನಂತರ ಕೆಲವು ಮಾನದಂಡಗಳು, ಖಾಸಗಿ ಅವರು ಮುಂದೆ ಬರೋಂಥವ್ರು ಈಗಾಗಲೇ 1 ಅಲ್ಲ 2 ಅಲ್ಲೇ ಮಾಡ್ಕೊಂಡಿದ್ದಾರೆ ಮೆಡಿಕಲ್ ಕಾಲೇಜ್ ಎಲ್ಲಿ ದಾವಣಗೆರೆಯಲ್ಲಿ. ಸೊ ಅಂಥವ್ರೊಬ್ಬರು ಮುಂದೆ ಬರಬೇಕಾಗ್ತದೆ. ಯಾರು ಇಂಡಿಪೆಂಡೆಂಟ್ ಆಗಿ ಮಾಡೋವಂಥವ್ರು, ಸ್ವತಂತ್ರರಾಗಿ ಮಾಡೋವಂಥದ್ದು. ಆದರೆ ಅದು ಕಷ್ಟ ಸಾಧ್ಯ. ಇವತ್ತಿನ ಅಲ್ಲಿಂದ NOC ತೊಗೊಳೋದಕ್ಕೆ ಆ ನಾರನ್ನು ಫುಲ್ಫಿಲ್ ಮಾಡೋದಕ್ಕೆ ಅದು ಮಾಡೋದಕ್ಕೆ ದೊಡ್ಡ ಸವಾಲು, ಗಗನ ಕುಸುಮ. ಜೊತೆಗಿನ್ನು ಸರ್ಕಾರಕ್ಕೆ ಬಂದು ನಾವು ಮಂಜೂರು ಮಾಡಿಸ್ಕೊಳ್ಳೋಣ ಅನ್ನೋಂಥ ವಿಚಾರ ಬಂದರೆ ಅದಕ್ಕೆ ಟರ್ಮ್ ಕಂಡೀಷನ್ಸ್ ಇದೆ. ಸೊ ಆ ಎಲ್ಲ ಕಾರಣಕ್ಕೆ ಅದನ್ನು ಹೊರತುಪಡಿಸಿ ಇನ್ನೂ ನಮಗೆ ಡಿಗ್ರಿ ಒಳ್ಳೊಳ್ಳೆ ಕಾಲೇಜ್ ಇದೆ, ಡಿಗ್ರಿವರೆಗೆ B.Ed ಇದೆ, LKG UKG ಅಂತ ದೊಡ್ಡ ಮೆಡಿಕಲ್ ಇಂಜಿನಿಯರಿಂಗ್ ಬಿಟ್ಟರೆ ಇನ್ನೆಲ್ಲವೂ ಬೆಂಗಳೂರಿನಾಗ ಏನು ನಡೀತದೋ ಅದನ್ನು ಮೀರಿಸಂಥ ಮಟ್ಟದಲ್ಲಿ ಶಿಕ್ಷಣದ ವ್ಯವಸ್ಥೆ ಇದೆ. ಸೊ ಹಾಗಾಗಿ ಜಗಳೂರಿನಲ್ಲಿ
ಮೆಡಿಕಲ್ ಇಂಜಿನಿಯರಿಗೆ ಪ್ರಯತ್ನ ಪಡ್ಬೋದು. ಮೆಡಿಕಲ್ಲಿಗೆ ಸ್ವಲ್ಪ ಕಾಲಾವಕಾಶ ಬೇಕು. ಕಾಲಾವಕಾಶ ಬೇಕು. ಕಷ್ಟ ಇದೆ. ಅದು ಶೀಘ್ರದಲ್ಲಿ ಅದು ಕೂಡ ಪ್ರಯತ್ನ ಪಟ್ಟರೆ ಪ್ರತಿಫಲ ಸಿಗುತ್ತೆ. ಮೆಡಿಕಲ್ ಇಂಜಿನಿಯರ್ ಪ್ರಯತ್ನ ಪಟ್ಟರೆ ಸಿಗ್ತದೆ. ಮೆಡಿಕಲ್ಗೆ ಕಾಲಾವಕಾಶ ಬೇಕು. ಸರಿ ಸರ್, ನಾನು ಕೇಳಿರ್ತಕ್ಕಂಥ ಎರಡನೇ ಪ್ರಶ್ನೆ, ಹಳ್ಳಿ ಭಾಗದಲ್ಲಿ ಜನಸಾಮಾನ್ಯರು ಮಾತನಾಡ್ತಾ ಇದ್ದಾರೆ, ಕೆಲವೊಂದಿಷ್ಟು ಭಾಗದಲ್ಲಿ ಇನ್ನೂ ಸರಿಯಾಗಿ ರೀತಿಯಿಂದ ರಸ್ತೆ ಪೂರೈಕೆ ಆಗ್ತಾ ಇಲ್ಲ, ಮತ್ತು ಈ ಗ್ಯಾರಂಟಿಯಿಂದ ಡೆವಲಪ್ಮೆಂಟ್ಗೆ ಹಿನ್ನಡೆ ಆಗಿದೆ ಅನ್ನೋಂಥ ಪ್ರಶ್ನೆ ಬರ್ತದೆ. ಅದು ನಿಮಗೆಲ್ಲ ಗೊತ್ತಿದೆ. 100ಕ್ಕೆ 100 ಯಶಸ್ವಿಯಾಗಿದೆ ಗ್ಯಾರಂಟಿ. ಮನುಷ್ಯನಿಗೆ ಅವ್ರು ಗ್ಯಾರಂಟಿ, ಅದನ್ನು ನಾನು ಗ್ಯಾರಂಟಿ ಕೊಡ್ತೀನಿ. ಗ್ಯಾರಂಟಿ ಯೋಜನೆಗಳಿಂದ 100ಕ್ಕೆ 100 ಯಶಸ್ವಿಯಾಗಿದ್ದನ್ನು ಗ್ಯಾರಂಟಿ ನಾನು ಹೇಳ್ತೀನಿ. ಹಾಗಾಗಿ ಇದನ್ನು ಯಾರು ಮಾತಾಡಬೇಕಂದ್ರೆ ನನ್ನ ಕಾಂಗ್ರೆಸ್ ಪಕ್ಷ, ನಾನು ಕಾಂಗ್ರೆಸ್ ಪಕ್ಷದ MLA, ನನ್ನ ಮಾತನ್ನು ನೀವು ಕೇಳಬೇಡಿ. ಯಾಕಂದರೆ ಮೊದಲಿಗಿತ್ತಿ ಕಡೆಯವರು ಮೊದಲಿಗಿತ್ತಿ ಪರ ಮಾತಾಡ್ತಾರೆ, ಮೊದಲಿಂಗನ ಕಡೆಯವರು ಮೊದಲಿಂಗನ ಪರ ಮಾತಾಡ್ತಾರೆ. ಇದು ಲೋಕದ ನಿಯಮ. ಅದನ್ನ ಬಿಟ್ಟು ಹಾಕ್ಬಿಡಿ. ವಿರೋಧಿಗಳು ನೀನು ಏನೇ ಮಾಡಿದ್ರು ಆಯಿತು ಮಾತಾಡೋರು ಯಾರು ಬಿಟ್ಟಿದ್ದಾರೆ 5 ಗ್ಯಾರಂಟಿಗಳನ್ನು? ಒಬ್ಬರನ್ನ ತೋರಿಸಿ ಬಿಟ್ಟು ಮಾತಾಡೋದಿದ್ದರೆ ಸ್ವಾಗತಿಸ್ತೀನಿ. ಓಕೆನಾ? ಹಂಗಂತ ಹೇಳಿ ಇದನ್ನು ನಾನು ಬರೀ ಬೆನ್ನು ತಟ್ಕೊಳ್ಳಲ್ಲ. ಈಗ ಶ್ರೀಸಾಮಾನ್ಯ ಅವನ ಬದುಕು, ಮೊದಲನೇದು ಉಚಿತವಾಗಿ ಸಿಗೋದು ಗಾಳಿ, ಎರಡನೇದು ನೀರು. ಇವತ್ತು ನೀರನ್ನು ಕೊಂಡ್ಕೊಳ್ಳೋಂಥ ಪರಿಸ್ಥಿತಿ. ಹೌದು. ಅದಾದಮೇಲೆ ಅನ್ನ, ಅದ ನಂತರ ಬೆಳಕು, ಸಾರಿಗೆ, ಅದಾದಮೇಲೆ 10 kg ಅಕ್ಕಿ, 2,000 ರೂಪಾಯಿ ದುಡ್ಡು, ಶಕ್ತಿ ಯೋಜನೆ, ಗೃಹಲಕ್ಷ್ಮಿ ಯೋಜನೆ, ಉಚಿತವಾಗಿ ಕರೆಂಟು, ಗೃಹ ಜ್ಯೋತಿ, ಅದಾದಮೇಲೆ ಡಿಗ್ರಿ ಮತ್ತು ಯುವನಿಧಿ. ಸೊ ಇವೆಲ್ಲ ಎಂಥ ಅದ್ಭುತ ಕಾನ್ಸೆಪ್ಟ್ ಸಾಹೇಬ್ರೆ. ಅದು ಒಬ್ಬ ಹೆಣ್ಣುಮಗಳಿಗೆ ಕೊಡೋವಂಥದ್ದು. ಅದ್ರ ಬಗ್ಗೆ ಸಾಕಷ್ಟು ಕಡೆ ಅದನ್ನು ಮಿಮಿಕ್ರಿ ಮುಖಾಂತರ ತಿಳಿಸ್ಕೊಟ್ಟಿದ್ದಾರೆ. ಯಾಕೆ ಗಂಡಸಿಗೆ ಕೊಡಲ್ಲ? ಈಗ ನಾವೆಲ್ಲ ಸೇರಿಕೊಳ್ಳೋಣ. ನಮ್ಮ ಮೇಲೆ ಎಷ್ಟು ಒತ್ತಡ ಇತ್ತು ಕುಟುಂಬ ನಿರ್ವಹಣೆ ಮಾಡೋಂಥದ್ದು, ಈಗೇನಾಗಿದೆ ಹೇಳ್ರಿ? ಚಾಲೆಂಜಿಂಗ್ ಆಗಿದೆ. ಈಗ ನಮ್ಮನ್ನು ಹೆಣ್ಮಕ್ಳು ನಮ್ಮನ್ನು ಯಾವುದೇ ರೀತಿಯಾಗಿ ಅದು ಅವಲಂಬಿಸಿಲ್ಲ ನೋಡಿ. ಏನೇ ಇದ್ರೂ ಕುಂತ್ಕೊಂಡು ತಿನ್ನೋನಿಗೆ ಕುಡಿಕೆ ಒಂದು ಸಾಲದು ಅಂತ ಒಂದು ಮಾತು. ಸೊ ಹಾಗಾಗಿ 2,000 ಯಾವ ಲೆಕ್ಕ ಅಂದರೆ 2,000. ಆದರೆ 2 ರೂಪಾಯಿಗೂ ಕೈಯೊಡ್ಡ ಹೆಣ್ಣು ಇವತ್ತು ಸ್ವಾವಲಂಬಿಯಾಗಿ ಬದುಕ್ತದಲ್ರಿ. ದೊಡ್ಡ ನಮ್ಮ ಮಾಧ್ಯಮದಲ್ಲಿ ಬಂದಿದೆ. ನಾವೆಲ್ಲ ಅದನ್ನು ಪ್ರಿಸರ್ವ್ ಮಾಡಿಟ್ಟಿದ್ದೀನಿ. ಆ ತಾಯಿ ಮೊಮ್ಮಕ್ಕಳಿಗೆ, ನನ್ನ ಮೊಮ್ಮಗು ಕಾನ್ವೆಂಟ್ಗೆ ಹೋಗ್ಲಂತ ಕಾನ್ವೆಂಟಿಗೆ ಕಳಿಸ್ತಾಳೆ, ಫೀಸ್ ಕಟ್ತಾಳೆ. ಅವರ ಮಕ್ಕಳಿಗೆ ಆರೋಗ್ಯ ಕಳಿಸ್ತಾಳೆ, ಬಟ್ಟೆ ಕೊಡಿಸ್ತಾಳೆ. ದೇವರ ಮುಡುಪಾಗಿ ಅದನ್ನು ಸಂಗ್ರಹಿಸಿ, ಮಳೆ ನೀರಾಗಿ ಸಂಗ್ರಹಿಸಿ ದೇವರ ತೀರ್ಥಾಗಿ ಖರ್ಚು ಮಾಡ್ತಾಳೆ. ಅದಾದಮೇಲೆ ಆಗ್ಲಿಲ್ದಾರು ಮಾತಾಡ್ತಾರೆ. ಯಾಕೆ ಮತ್ತೆ ನಮ್ಮ ಕರ್ನಾಟಕದಲ್ಲಿ ಮಾಡಿದಂಥದನ್ನು BJP ಸರ್ಕಾರಗಳಿರೋಂಥ ರಾಜ್ಯದಲ್ಲಿ ಯಾಕೆ ಅಳವಡಿಸಿದರು? ಯಾಕೆ UPನಲ್ಲಿ ಮಾಡಿದರು? ಎಷ್ಟು ಸಾಕ್ಷಿ ಹೇಳ್ಬೇಕು ನಿಮಗೆ? ಸೊ ಹಾಗಾಗಿ ಅದು ಏನು ನಮಗೆ ಮಾತಾಡೋವಷ್ಟು ಅದ್ರ ಬಗ್ಗೆ ನಾವು ಹೆಚ್ಚಾಗಿ ಮಾತಾಡಿದರೆ ಅತಿಶಯ ಆಗ್ತದೆ. ಆಮೇಲೆ ಅದಕ್ಕೆ ಅನಗತ್ಯವಾದ ಉತ್ತರ ಕೊಡೋಕ್ಕೆ ನಮಗಿಷ್ಟ ಆಗೋದಿಲ್ಲ. ಆಗಲಿಲ್ಲದ ಜನ ಮಾತಾಡ್ತಾರೆ. ಅದಕ್ಕೆ ಎಲ್ಲಿದೆ? ಯಾರಿಗೆ ಬಿಟ್ಟಿದ್ದಾರೆ? ಗಾಂಧಿನೇ ಕೊಂದಾಕಿದ ದೇಶ, ಶ್ರೀರಾಮನ್ನ ಸೀತೆಯನ್ನು ಅಗಲಿಸಿದ ದೇಶ. ಹೇಳ್ರಿ. ಹಾಗೆ ನಿನ್ನ ಬಿಡ್ತಾರ? ಅದು ರಾಜಕೀಯ ಫೀಲ್ಡ್ನಲ್ಲಿ. ಹೌದು. ಸರಿ ಸರ್, ನನ್ನ ಸಮಯದ ವಿಚಾರ ಮಾಡ್ತಾ ನಾನು ಕೊನೆ ಹಂತಕ್ಕೆ ಬರ್ತಾ ಇದ್ದೇನೆ. ಯಾಕಂದರೆ ನೀವು ಕೂಡ ಕಾರ್ಯಕ್ರಮ TP ಇರೋದ್ರಿಂದ ಸಡನ್ಲಿ ನಮಗೆ ಸಮಯ ಮಾಡಿ ಕೊಟ್ಟಿರೋದ್ರಿಂದ ಅದಕ್ಕೆ ನಾನು ಕೊನೆ ಹಂತಕ್ಕೆ ಬರ್ತಾ ಇದ್ದೇನೆ. 2.5 ವರ್ಷದಲ್ಲಿ ಉಳಿದಿರ್ತಕ್ಕಂಥ ಸಮಯದಲ್ಲಿ ಜಗಳೂರು ವಿಧಾನಸಭಾ ಕ್ಷೇತ್ರಕ್ಕೆ ನಿಮ್ಮ ಡ್ರೀಮ್ ಏನು ಸರ್? ನೆಕ್ಸ್ಟ್ ಮನೆಯಲ್ಲಿ ಕುಂತು ನಾನು ಆಯ್ಕೆಯಾಗಿ ಬರಬೇಕು ಅನ್ನುವಂಥ ಕಾನ್ಸೆಪ್ಟ್ಗಳನ್ನು ಈ ಕ್ಷೇತ್ರಕ್ಕೆ ತರಬೇಕಾಗಿರ್ತಕ್ಕಂಥ ಯಾವುದು ಸರ್? ನೀವು ಮನೆಯಲ್ಲಿ ಕುಂತು ಆಯ್ಕೆ ಅಂತ ಕೇಳಿದ್ರಿ. ಅದಕ್ಕೆ ಪೂರಕವಾಗಿರ್ತಕ್ಕಂಥ ಒಂದು ಮಾತು ಹೇಳಿ ಮುಂದಕ್ಕೆ ಹೋಗ್ತೀನಿ. ಹೇಳಿ ಸರ್. ಸಹಜವಾಗಿ ಒಂದು ಸಾರಿ ಈ ರಾಜಕಾರಣದಲ್ಲಿ ಬಂದು
ಮತ್ತು ಅಲ್ಲಿಂದ ವಾಪಸ್ ಹೋಗೋದು ಭಾಳ ಕಷ್ಟ. ಅದಕ್ಕೆ ನಾನು ಬಹಳ ವಿಭಿನ್ನವಾಗಿರ್ತಕ್ಕಂಥ ವ್ಯಕ್ತಿ. 28ಕ್ಕೆ ಮನೆ ಕೂತು ಆಯ್ಕೆ ಆಗಬೇಕನ್ನಂಥ ಒಂದು ಮಾತಿಗೆ ಪೂರಕ ಅಂತ ಹೇಳಿದ್ದೀನಿ, ಅದನ್ನೇ ಹೇಳ್ತದೆ. ನನ್ನ ಜನ ನೀನು ಅನಿವಾರ್ಯತೆ ಅಂತ ಬಂದರೆ ಮಾತ್ರ ನಾನು ನಿಲ್ತೀನಿ. ಕನಸಲ್ಲ, ನಾನು ಎಲೆಕ್ಷನ್ನಿಗೆ ನಿಲ್ಲೋ ಕನಸು ಉದ್ದೇಶದಿಂದ ನಾನು ಡೆವಲಪ್ಮೆಂಟ್ಸ್ಗೆ ಹೋಗಲ್ಲ. ಜನನೇ ನೀವೇ ಬರಬೇಕು ಅನ್ನೋಂಥದ್ದು ಒಂದು ಮಾತು ಹೇಳ್ತೀನಿ, ಯಾಕಂತ ಕೇಳಿ. ಸಹಜವಾಗಿ ಇದು ದೇಶನೇ ಅನೇಕತೆ ಇಲ್ಲಿ ಏಕತೆಯನ್ನು ಹೊಂದಿರತಕ್ಕಂಥದ್ದು. ಇಲ್ಲಿರ್ತಕ್ಕಂಥ ಜಾತಿ, ಧರ್ಮ, ಭಾಷೆ, ಉಡುಗೆ ತೊಡುಗೆ ಪ್ರಪಂಚದಲ್ಲಿ ಬಹುತೇಕ ಎಲ್ಲಿ ಸಿಗೋದಿಲ್ಲ. ಅಂಥದ್ರಲ್ಲಿ ಎಲ್ಲ ಕ್ಷೇತ್ರದಲ್ಲೂ ಜಾತಿಗಳು ತುಂಬಿ ತುಳ್ಕಾಡ್ತಾ ಇದ್ದಾವೆ. ಹಾಗಾಗಿ ಯಾರೋ ಒಬ್ಬ ಮನುಷ್ಯ ಯಾರೇನು ಅರ್ಜಿ ಹಾಕ್ಕೊಂಡು ಹುಟ್ಟಿರಲಿಂಥ ಜಾತಿ ಅಂತ, ನನಗೊಂದು ಜಾತಿ ಇದೆ, ನಿನಗೊಂದು ಜಾತಿ ಇದೆ. ನಾವಿಲ್ಲಿ ಬಂದಿದ್ದೀವಿ ಜಗತ್ತಿಗೆ ಅಂದರೆ ಅಪ್ಪ ಅಮ್ಮ ಇರ್ತಾರೆ, ಒಂದು ಜಾತಿ ಇರ್ತದೆ. ಅದಾದ್ಮೇಲೆ ಮುಂದೆ ಬೆಳವಣಿಗೆ ಆಗ್ತಾ ಬೇರೆ. ಆದರೆ ಈ ರೀತಿಗೆ ನಾನು ಬುದ್ಧ, ಬಸವ, ಗಾಂಧಿ, ಅಂಬೇಡ್ಕರಿಂದ ಬಂದಂಥ ವ್ಯಕ್ತಿ. ಇವನಾರವ ಎಂದೆನಿಸದಿರು, ಇವನಮ್ಮ ಮನೆ ಮಗನೆಂದೆನಿಸಯ್ಯ ಅನ್ನೋ ರೀತಿಯಲ್ಲಿ ಇವತ್ತು ಸ್ವಲ್ಪ ನೀವು ಸರ್ವೆ ಮಾಡಿ ಕೇಳಿಸ್ಕೊಳ್ರಿ. ನೆಮ್ಮದಿಯಾಗಿದ್ದಾರೆ. ಕೆಲವರು ಊರಿಗೆ ಹೆಚ್ಚಾದವರು ಇರ್ತಾರೆ, ಊರಿಗೆ ಹೆಚ್ಚಾದಂಥ ಜನ ಇರ್ತಾರೆ. ಅವರು ಉಪಟಳ ತಾಳದಿಂದ ನಿನ್ನ ಪಾಡಿಗೆ ನೀನು ಹೋಗಕ್ಕೆ ಬಿಡೋದಿಲ್ಲ. ಹೌದು. ಅನಗತ್ಯವಾಗಿರ್ತಕ್ಕಂಥ ದ್ವೇಷ, ಅಸೂಯೆ, ರಾಗ, ಅವನ ಮೇಲೆ ಇವನ ಮೇಲೆ ಅವನ ಸಣ್ಣ ಸಣ್ಣ ವಿಷಯಕ್ಕೆ, ಪುರಾತನ ಕಾಲದಿಂದ ನಡೆದು ಬಂದ ದಾರಿ ವಿಚಾರಕ್ಕೆ, ಪಕ್ಕದಲ್ಲಿ ಮನೆ ಕಟ್ಟೋದಕ್ಕೆ, ಚರಂಡಿ ನೀರು ಹೋಗೋದಕ್ಕೆ, ಹಲವು ಸಮಸ್ಯೆಗಳಿಗೆ ಬಡತನಕ್ಕೆ ಒಂಬುವ ಚಿಂತೆ. ಉಣಲಾದರೆ ಉಡುವ, ಉಡಲಾದರೆ ತೊಡುವ, ತೊಡಲಾದರೆ ಎಂಡರು, ಎಂಡರಾದರೆ ಮಕ್ಕಳು, ಮಕ್ಕಳಾದರೆ ಬದುಕು. ಇವೆಲ್ಲ ಫಿಲ್ ಆದಮೇಲೆ, ಇವೆಲ್ಲ ಭರ್ತಿ ಆದಮೇಲೆ ಕೇಡಿನ ಚಿಂತೆ. ನಿದ್ದೆ ಬರಲ್ಲ ಜನಕ್ಕೆ. ಕುಂತರು ಸಣ್ಣದು. ಇವೆಲ್ಲ ಅಂತರನ್ನ ಕರೆದು ಇದುವರೆಗೆ ಸಿಂಗಲ್ FIR ಒಂದು ಕೂಡ ಪರೀಕ್ಷೆ ನೀವು ಮಾಡೋದಿದ್ದರೆ ಡೈರೆಕ್ಟಾಗಿ ಹೋಗಿ ನೀವು ಕೇಳ್ಕೋಬೋದು. ಮಾಧ್ಯಮದವರು ಬರ್ತಾರೆ, ಈಗ ಹೇಳ್ತಾರೆ ಬರ್ಕೊಳಪ್ಪ ಅಂತೀನಿ, ಬರ್ಕೋ, ಆಗ್ತದೆ. ಏನು ತಪ್ಪು ಮಾಡಿದ್ದೀನಿ ತಾನೆ, ಶಿಕ್ಷೆ ಆಗಲಿ ಬಿಡಿ, ನಾನು ರೆಡಿ ಇದ್ದೀನಲ್ಲ. ನೀನು ಈ ರೀತಿಯಾಗಿರ್ತಕ್ಕಂಥ ಸುಳ್ಳು ಬರವಣಿಗೆಗೆ ನಾನು ಎದುರಿಗಿದ್ರನಲ್ಲ. ಚಾಲೆಂಜ್, ಅದರ ಪವಿತ್ರತೆ ಗೊತ್ತಾ? ನಿನ್ನ ತಲೆ ಮೇಲೆ ಹೊಡೆಯುವಷ್ಟು, ನಾನು ಇದು ಬಿಟ್ಟು ನಾನು ಪೆನ್ ಹಿಡಿದ್ರೆ ನಿನ್ನ ತಲೆ ಮೇಲೆ ಹಿಡಿಯುವಷ್ಟು ಶ್ರೀಮಂತಿಕೆ ಆಗಿರ್ತಕ್ಕಂಥ ಪದಗಳನ್ನು ನಾನು ಬರೆದು ಕೇಳಬಲ್ಲೆ. ನಾನು ಕರಿಯನ್ನು ಕನ್ನಡಿಯಲ್ಲಿ ಅಡಗಿಸಿಟ್ಟಾಗ ನಾನು ಸಂದೇಶವನ್ನು ಕಳಿಸಬಲ್ಲೆ. ನಾನು ಇಂಥವಕ್ಕೆಲ್ಲ ಸೊಪ್ಪಾಕನಲ್ಲ. ಏನು ಮಾಡ್ತೀಯ ನೀನು? ಓಟ್ ಹಾಕಲ್ತಾನೆ? ಬೇಡ, ಯಾಕೆ? ಇತಿಹಾಸ ಎಷ್ಟು ಹೇಳ್ಬೇಕು ನಿನಗೆ? ಸರ್, ಅಂಬೇಡ್ಕರ್ನ ಸೋಲಿಸಿದ್ದಾರೆ. ಸರ್, ಇದ್ರ ಜೊತೆಲಿ ಒಂದು ವಿಷಯ ಕೇಳ್ತೇನೆ ಸರ್, ನೀವು ಕಂಟಿನ್ಯೂ ಮಾಡಂತೀರಿ. ಸರ್, ಈ ಮಧ್ಯದಲ್ಲಿ ಒಂದು ಪ್ರಶ್ನೆ ಕೇಳ್ತೇನೆ ಸರ್ ನಾನು ನಿಮಗೆ. ಇಷ್ಟು ನೇರ ನುಡಿ, ಈ ಕಡೆ ಸಿಟ್ಟನು ಅನ್ನಂಗಿಲ್ಲ, ಈ ಕಡೆ ಕಾಳಜಿನೂ ಅನ್ನಂಗಿಲ್ಲ, ಈ ಕಡೆ ಒಂದು ರೀತಿಯಿಂದ ಯಾವತ್ತು ನೋಡು ಸಿಟ್ಟಿನಾಗ ಮಾತಾಡ್ತಾರಪ್ಪ ಅನ್ನೋಂತನೂ ಇಲ್ಲ. ಹೇಗೆ ಬಂತು ಸರ್ ನಿಮಗೆ? ಇದೊಂದು ನನ್ನ ವೈಯಕ್ತಿಕ ಪ್ರಶ್ನೆ ಸರ್. ಇದು ಈ ಕ್ಷೇತ್ರದಿಂದ ಬಂದಿದ್ದಲ್ಲ, ಇದು ನಾನು ವೈಯಕ್ತಿಕ ಕೇಳ್ತಾರಂಥ ಪ್ರಶ್ನೆ ನಿಮಗೆ. ನನ್ನ ರಕ್ತಗತವಾಗಿ ಬಂದಿರೋದು. ಯಾವಾಗ ಬಂತು, ಹೆಂಗೆ ಬಂತು ಅಂದ್ರೆ ನಾನೇನು ಹೇಳೋಣ. ನನ್ನ ಬರ್ತ ಹಂಗಿದೆ ಅದು. ನಾನೇನು ಹಿಂಗೆ ಯಾವತ್ತೂ ಮುಂದೆ ಒಂದೇನು ML ಆಗ್ತೀನಿ, ಜನಕ್ಕೆ ಹಂಗೆ ಹೇಳ್ಬೇಕು ಬಿಡಬೇಕು ಅಂತೇನಿಲ್ಲ. ಕಣ್ಣರಿಯದಿದ್ದಡೆ ಕರುಳರಿಯದೆ. ನನಗೆ ಆ್ಯಕ್ಟಿಂಗ್ ಬರೋದಿಲ್ಲ. ಬಾರದು ಬಪ್ಪದು ತಪ್ಪದು. ನೀನು ಒಲಿದರೆ ಕೊರಡು ಕೊನರುವುದು, ನೀನು ಒಲಿದರೆ ಬರಡು ಐನುವುದು, ನೀನು ಒಲಿದರೆ ಸಕಲ ಪಡಿ ಪದಾರ್ಥ ಇಪ್ಪುದು, ನೀನು ಒಲಿದರೆ ವಿಷವು ಅಮೃತವಾಗದು. ಯಾರ ಹಂಗೇನು, ಯಾರ ಇದು ಏನಿದೆ. ಆದರೆ
ನನ್ನ ಮನುಷ್ಯತ್ವದ ಗುಣ ಬಿಟ್ಟರೆ ನಾನು ಯಾಕೆ ಹೆದರ್ಕೊಳ್ಳೋಣ? ಏನಾಗಬೇಕಾಗಿದೆ? ಇದು ನನಗೆ ಅಧ್ಯಯನ ತಂದುಕೊಟ್ಟ ನನ್ನ ಗುರು ಹಿರಿಯರು, ಹರಿಶ್ಚಂದ್ರ, ಶ್ರವಣಕುಮಾರನ ನಾಟಕಗಳು. ಒಬ್ಬ ಹರಿಶ್ಚಂದ್ರನ ನಾಟಕ ಸಾಮಾನ್ಯ ಮನುಷ್ಯನ ಮುಂದೆ ಮಹಾತ್ಮನ ಮಾಡ್ತದೆ, ಪಿತಾಮಹನ ಮಾಡ್ತದೆ, ರಾಷ್ಟ್ರಪಿತ ಮಾಡ್ತದೆ ಅಲ್ವಾ? ಹೌದು. ಹಾಗಾಗಿ ಮನುಷ್ಯ ಪರೋಪಕಾರಂ ಇದಂ ಶರೀರಂ. ಈ ರೀತಿ ನನಗೆ ಚಳಿ ಆದ್ರೇನು, ಗಾಳಿ ಆದ್ರೇನು, ಈ ಬಡತನ ಇವೆಲ್ಲ ಕಲಿಸಿದ ಸವಾಲುಗಳು. ಈ ಸವಾಲುಗಳನ್ನು ಮೆಟ್ಟಿ ನಿಲ್ಲದ ಕಾರಣ ಬಡತನ. ಆ ಸವಾಲುಗಳನ್ನೇ ಸ್ವೀಕರಿಸ್ಕೊಂಡು ಇಲ್ಲಿವರೆಗೆ ಹಾಗಾಗಿ ಯಾವತ್ತೂ ಒಬ್ಬ ಮನುಷ್ಯ ಇನ್ನೊಬ್ಬರ ಮುಖಸ್ತುತಿ ಮಾಡೋದಾಗಲಿ, ಸ್ವಾರ್ಥಕ್ಕೋಸ್ಕರ ಇವೆಲ್ಲ ಇರೋದ್ರಿಂದ ಮನುಷ್ಯನ ಸಹ ಎಲ್ಲೋ ಒಂದು ಕಡೆ ಅಳುಕಾಗ್ತಾನೆ. ಏನಾಗಬೇಕಾಗಿದೆ ನನಗೆ? ನಾನು ಅಚೀವ್ಮೆಂಟ್ ಮಾಡಿ ಮಟ್ಟಕ್ಕೆ ಬಂದು ನಿಂತಿದ್ದೀನಲ್ಲ, ಅವ್ರು ಯಾರೋ ಮಾತಾಡ್ತಾರೆ, ನನಗೇನಾಗಬೇಕಾಗಿದೆ? ನನ್ನ ಕೊನೆ ದಿನಗಳು ಈ ಮಟ್ಟಕ್ಕೆಲ್ಲ ಬೆಳೆಸಿ ನಿಲ್ಲಿಸಿದ್ದೀನಿ ಒಬ್ಬ ಜವಾನನಾಗಿ. ನಮ್ಮ ತಂದೆಯರು ನನಗೆ ಸರಿಯಾದ ರೀತಿಯಲ್ಲಿ ರೈಟ್ ಟೈಮ್ನಲ್ಲಿ ಟ್ರ್ಯಾಕಿಗೆ ತಂದಿದ್ದರೆ ನನಗೆ ಪರಿಸ್ಥಿತಿ ಬರ್ತಿರಲಿಲ್ಲ. ಇದು ನನ್ನ ತಂದೆ ನನ್ನನ್ನು ನಿಲ್ಲಿಸಿದ ಜಾಗ. ನನ್ನ ಮಕ್ಕಳು ನಿಲ್ಲಬಾರ್ದಂತೇಳಿ ಎತ್ತಾಗಿ ತೊತ್ತಾಗಿ ಇತ್ತಲದ ಗಿಡವಾಗಿ ಮತ್ತೆ ಪಾದದ ಕೆರವಾಗಿ ಗುರುವಿನ ಬಳಿಯಿಂದ ಧರಿಸಿರುವುದನ್ನ, ಗುರುವಿನ ಇದ್ದು ನನ್ನ ಕೈ ಹಿಡಿದಂಥವಳ, ನನ್ನಿಂದ ಜನ್ಮ ಪಡೆದಂಥವ್ರಿಗೆ ಯಾಕಾಗಲ್ಲ? ಯಾಕೆ ಸಾಧ್ಯ? ಅಸಾಧ್ಯ. ಅಂಬೇಡ್ಕರ್ ಅವತ್ತಿನ ಕಾಲದಲ್ಲೇ ವಿದೇಶಕ್ಕೆ ಹೋಗಿ ದೊಡ್ಡ ದೊಡ್ಡ ವಿಶ್ವವಿದ್ಯಾಲಯದಲ್ಲಿ ವಿದ್ಯೆ ಪಡ್ಕೊಂಬಂದು ಸ್ವತಂತ್ರ ಭಾರತಕ್ಕೆ ಸಂವಿಧಾನವನ್ನು ಬರೀತಾರೆ. ಅವರು ಅಷ್ಟು ಮಾಡಿದರೆ ನಾವು ಸಂವಿಧಾನ ಓದೋವಷ್ಟು ತಿಳುವಳಿಕೆ ಮಾಡಬಾರ್ದು. ನಮಗೆ ಬರಬೇಕು. ಒಳಗೆ ಕರ್ಕೊಂಡು ಹೋಗ್ತೇನೆ ನಿಮ್ಮನ್ನು, ಬಂದು ನೋಡಿ, ನನ್ನ ನೋಡಿ, ಇಲ್ಲಿ ಎಲ್ಲಿ ನೋಡಿ, ನನಗೆ ಯಾವ ಸಂಪತ್ತು ಅದಲ್ಲ ಸ್ವಾಮಿ, ಇಲ್ಲಿ ಬಿದ್ದಿದ್ದಾವಲ್ಲ ಇವನ್ನೇ, ಇಲ್ಲಿ ಈಗಲೂ ಬರೆದಿಟ್ಟಿದ್ದೀನಿ, ಇಲ್ಲಿ ತೋರಿಸ್ತೇನೆ ನಿಮಗೆ. ಅದೇ ಸಂಪತ್ತು, ಅದೇ ಸಂಪತ್ತು. ಸರಿ, ನಾವು ಕಂಟಿನ್ಯೂ 28 ಹಾಂ ಮತ್ತು 2,5 ವರ್ಷದ ಕಾಲಾವಧಿಯಲ್ಲಿ ಈ ಕ್ಷೇತ್ರಕ್ಕೆ ಕೊಡಬೇಕಾಗಿರ್ತಕ್ಕಂಥ ಕೊಡುಗೆ ಅನ್ನೋಕ್ಕಿಂತ ನಿಮ್ಮ ಸೇವೆಯಲ್ಲಿ ಡ್ರೀಮ್ ಏನು ಇಟ್ಕೊಂಡ್ರಿ? ಇನ್ನು ಮುಂದೆ ಬರೋಂಥ ಶಾಸಕರಿಗೆ ಮಾಡೋಕ್ಕೆ ಕೆಲಸ ಇರಬಾರ್ದು ಅಂತ ಮಾಡ್ತದೆ. ಮಾಡೋಕ್ಕೆ ಕೆಲಸ ಇರಬಾರ್ದು, ಬಂದು ಸುಮ್ಮನೆ ಕುಂತು ಬಿಡಬೇಕು. ಅಲ್ಲಲ್ಲ, ಕೆಲಸ ಇರಬಾರ್ದು. ಹಾಗಾದರೆ ಏನು ಮಾಡ್ತೀರಿ ಅಂತ ಕೇಳ್ರಿ. ಒನ್ಸ್ ಇನ್ ಎ ಮಂತ್, ತಿಂಗಳಿಗೊಂದು ಸರಿ ಪೌರ ಕಾರ್ಮಿಕರ ಜೊತೆಗೆ ಟಾಯ್ಲೆಟ್ ತೊಳೆಯೋದ್ರಿಂದ ಹಿಡಿದು ಏನು ಮನುಷ್ಯನಿಗೆ ಶರೀರವನ್ನು 18 ಜಾತಿಗೆ ಹೋಲಿಕೆ ಮಾಡ್ತಾರೆ. ಸಿಖ ಬ್ರಾಹ್ಮಣ ಈ ರೀತಿಯಾಗಿ ಹೋಗ್ಬಿಟ್ಟು ಅಂಗಾಲು ಶುದ್ಧ ಮಾದಿಗ ಕಾಣಿರೋ ಅಂತಾರೆ. ಬೇರೆ ಬೇರೆ ಪಾರ್ಟಿಗೆ ಬೇರೆ ಬೇರೆ ಜಾತಿಗೆ ಹೋಲಿಸ್ತಾರೆ. ಹಂಗೆ ಇದ್ರ ಬಗ್ಗೆ ಏನಿದೆ, ನನಗೆ ಟಾಯ್ಲೆಟದು ತೊಳೆಯೋದು ಗೊತ್ತು. ಯಾಕಂದರೆ ಪೌರ ಕಾರ್ಮಿಕರಿಗೊಂದು ವಿಶ್ವಾಸ ಬರ್ತದೆ, ಆ ಕಾಯಕದ ಬಗ್ಗೆ ಒಂದು ಖುಷಿ ಆಗ್ತದೆ ಅವರಿಗೆ. ಒಬ್ಬ ಶಾಸಕನಾದಂತಾನೆ 2 ಲಕ್ಷ ಮತದಾರ ಬಂದು ತೊಳಿತಾನಂದರೆ ನಾವು ಯಾಕೆ ತೊಳಿಬಾರ್ದು ಅಂತ ಆ ಕಾರಣಕ್ಕೆ ನಾನೇನು ಇವತ್ತೆಲ್ಲ ಹೋಗಿ ಕ್ಲೀನ್ ಮಾಡಲ್ಲ. ಮುಂದೆ ಬರಲಾದ ಯಾವ ಶಾಸಕ ಬಂದು ಮಾಡ್ತಾನೆ, ಯಾವ ಮಂತ್ರಿ ಮಾಡ್ತಾನೆ, ಇಂಥದ್ದನ್ನು ನಾನು ಮಾಡ್ತೀನಿ ಅಂದರೆ ಅನುದಾನ ತಂದು ಕೊಟ್ಟಲ್ಲ. ಬರ್ಲಕ್ಕಿಲಿ ನನ್ನನ್ನು ಹೋದರೆ ಭಾಳ ಯಾರೂ ನನಗೆ ಪ್ರೀತಿಯಿಂದ ಗೌರವದಿಂದ ನನ್ನನ್ನು ಕೂರಿಸಿ ಕೇಳಿ ಏನೇನು ಕೊಡ್ತಾರೆ. ಈ ಸ್ವತಂತ್ರ ಭಾರತದಿಂದ ಇಲ್ಲಿವರೆಗೆ ಆಗದಿರೋ ಕೆಲಸ ಇಲ್ಲೇ ಆಗಿದೆ ಈ 2.5 ವರ್ಷದಲ್ಲಿ. ಈಗಾಗಲೇ ಜನಕ್ಕೆ ಮನವರಿಕೆ ಆಗಿಬಿಟ್ಟಿದೆ. ಏನಾದರೂ ಮಾಡಿದ್ರೆ ಅಂತ ಕೇಳಿದರೆ ಈಗ 600 ಕೋಟಿಗಿಂತ ಹೆಚ್ಚಿನ ಅನುದಾನ ತಂದಿದ್ದೀನಿ. ಸರ್ಪ್ರೈಸ್ ಆಗ್ತಾರಲ್ಲ ವಿರೋಧ ಪಕ್ಷದವರು, ಬೇರೆಯವರೆಲ್ಲ ವಿರೋಧ ಪಕ್ಷದವರು. ರಸ್ತೆ ಅಗಲೀಕರಣ ವಿಚಾರ ಮಾನ್ಯನಿಗೂ ತಾಕತ್ತಿದ್ದಿಲ್ಲ ಅದು ಮುಟ್ಕೊಳ್ಳೋದು, ಆ ಕೆಲಸ ಮಾಡ್ತಾಯಿದ್ದೀನಿ. ಲೈಬ್ರರಿ ಅಂದರೆ ಅದು ಯಾವುದೋ ಪೇಪರ್ ಬಂಡ್ಲ್ ಅಂದ್ಕೊಂಡಿದ್ರು ಅವರು. ನೀವು ನೋಡಿ, ಕರ್ನಾಟಕ ರಾಜ್ಯದಲ್ಲೇ ಮಕ್ಕಳ ಲೈಬ್ರರಿ ಎಲ್ಲೋ ಒಂದು ಕಡೆ ಬಿಸಾಕಿದ್ರು. ಅದನ್ನು ತಂದು ಮುಖ್ಯವಾಹಿನಿಗೆ ತಂದು ನಹಿಜ್ಞಾನೇನ ಸದೃಶಂ, ಜ್ಞಾನಕ್ಕಿಂತ ಮಿಗಿಲಾದ ವಸ್ತು ಜಗತ್ತಿನಾಗಿಲ್ಲ. ಒಂದು ಜನಸಂಪರ್ಕ ಕಚೇರಿ ಮಾಡಿದ್ದೀನಿ. ಜನ ಅವ್ರು ಯಾತ್ಕನ ಟೌನಿಗೆ ಬರಲಿ,
ಟೌನಿಗೆ ಬಂದು ಜನ ಶಾಸಕರನ್ನ ಹುಡ್ಕೊಂಡು ಮನೆಗೆ ಬರೋದು ಬೇಕಾಗಿಲ್ಲ. ಅವರಿರೋ ಜಾಗಕ್ಕೆ ಹೋಗ್ತೀನಿ. ಇಲ್ಲೇ ಕೂತ್ಕೊಂಡು ನೋಡಿ, ಕೆಲಸ ಮಾಡಬೇಕಾದ್ರೆ 4 ಉಪಾಯಗಳಿವೆ, ಚತುರೋಪಾಯ. ಅದರಲ್ಲಿ ಯಾವುದನ್ನು ಮಾಡು. ಸುಮ್ಮನೆ ಹಾಲು ಕರಿಯಂಥ ಹಸುಗೆ ಕಾಲು ಯಾಕೆ ಕಟ್ಟಬೇಕು? ಚೆನ್ನಾಗಿ ಮೇವು ನಮ್ಮಿಂದ ಮಾಲೀಕರಿಂದ ಚೆನ್ನಾಗಿ ತಿಂದು ಹಾಲು ಕರಿಯಕ್ಕೆ ಹೋದಾಗ ಜಾಡ್ಸಿ ಹೊಡಿಬೇಕಾದ್ರೆ ಏನು ಮಾಡಬೇಕು? ಕಾಲು ಕಟ್ಟಬೇಡ ಅಷ್ಟೇ. ನೀವಂತೂ ಚೆನ್ನಾಗಿದ್ದೀರಿ, ನಿಮಗೆ ಶರೀರದಲ್ಲಿ ಶಕ್ತಿ ಇದೆ, ತಲೆಯಲ್ಲಿ ಜ್ಞಾನ ಇದೆ, ಜೋಬ್ನಲ್ಲಿ ಹಣ ಇದೆ, ಎಲ್ಲಿ ಬೇಕಾದ್ರೂ ಓಡಾಡ್ತೀರಿ. ಈ 3 ಕಳ್ಕೊಂಡ ನಮ್ಮ ತಂದೆ ತಾಯಿ, ನಮ್ಮ ಅಜ್ಜ ಅಜ್ಜಿ ಅವ್ರ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಂಡಿದ್ರ? ಅವ್ರನ್ನ ಓಡಾಡಿಸಿದ್ರೆ ಆ ಅಧಿಕಾರಿಗಳನ್ನ ಏನು ಮಾಡಬೇಕು? ಚತುರೋಪಾಯದಲ್ಲಿ ಸಾಮ ದಾನ ಭೇದ ದಂಡ ಯಾವಕ್ಕೆ ಬಗ್ಗೆ ಇರಲ್ಲ ಅದು ಮಾಡಬೇಕು. ಗುಳಿಗೆ ಬಗ್ಗೆ ಇರಿದ್ರೆ ಗುಳಿಗೆ ಕೊಡೋಣ, ಇಂಜೆಕ್ಷನಿಗೆ ಬಗ್ಗೆ ಇರಿದ್ರೆ ಇಂಜೆಕ್ಷನ್ ಮಾಡೋಣ, ಅವೆರಡು ಆಗಲಿದ್ರೆ ಆಪ್ರೇಷನ್ ಮಾಡೋಣ. ಅದಕ್ಕೆ ಕೊಯ್ದ ಅಂದರೆ ಹಾಂ ಬೆಟ್ಟ ಯಾಕೆ ತೆಗಿತಾರೆ? ಗ್ಯಾಂಗ್ರಿಂಗ್ ಬಂದರಿಗೆ ಬದುಕಬೇಕಲ್ಲಪ್ಪ ನೀನು. ಹೌದು ಹೌದು. ಅದಕ್ಕೆ ವೈದ್ಯ ದೇವೋ ಅಂತ ಕರಿತೀರಿ. ಡಾಕ್ಟ್ರ್ ಏನು ಮಾಡ್ತಿರ್ತಾನೆ. ಮತ್ತು ಅದೇ ಕೆಲಸ ನಾನು ಮಾಡ್ತೀನಿ, ಅವರು ಡಾಕ್ಟ್ರಾಗಿ ಮಾಡ್ತಾರೆ. ಹಂಗಂದ್ರೆ ನಾನು ಹೊಡಿತೀನ? ಹಾಂ ಇಲ್ಲ. ಬಂಜೆ ಬೇನ ಬಲ್ಲಳೆ, ಮಲತಾಯಿ ಮುದ್ದ ಬಲ್ಲಳೆ, ನೊಂದವರು ನೋವು ನೋಯ್ದವ್ರು ಎತ್ತ ಬಲ್ಲರು. ಇದಕ್ಕೆ ಮಾಡ್ತೀನಿ ಸ್ವಾಮಿ. ಇಡೀ ಊರನ್ನೆಲ್ಲ 24x7 ಇಲ್ಲೇ ಸಿಗ್ತೀನಿ. ಇಡೀ ಊರನ್ನೆಲ್ಲ ಮಲಗಾದ್ಮೇಲೆ ಎಲ್ಲ ಮಲಗಿಸಿ ಮಕ್ಕಂತೀನಿ. ಎವ್ರಿ ಡೇ ಎಲ್ಲ ಪಟ್ಟಣ ತಾಲೂಕು ಮಲಗಿ ಎಷ್ಟೊತ್ತಿ ಮಲಗ್ತದೆ? 10 10:30 11 ಗಂಟೆ. ಹಾಗಾದರೆ ನಾನು ಮಲಗೋದು ಯಾವಾಗ? ಅವ್ರು 11 ಅಲ್ಲ 11:30ವರೆಗೆ ಮಲಗಂಥದ್ದಿದ್ರು ಮಲಗಿಸಿ 12 ಗಂಟೆಗೆ ಮಲಗ್ತೀನಿ. ಎಲ್ಲ ಮಲಗಿಸಿ 5:30ಗೆ ನಾನು ಎದ್ದು ಎಬ್ಬರಿಸ್ತೀನಿ. ಇದ್ರ ಕೇಳ್ಕೊಂಬನ್ನಿ, ಸುಳ್ಳಾಗಿದ್ರೆ. ಇದು ಹೆಂಗಂತ ಹೇಳಿದ್ರೆ, ಘರ್ ಕಾ ಜವಾನ್ ಬಿ ಮೈ, ಚೌಕಿದಾರ್ ಬಿ ಮೈ, ಗೋರ್ಖಾ ಬಿ ಮೈ. ಕನ್ನಡದಾಗ ಹೇಳಿ. ಅಂದರೆ ಈ ಕ್ಷೇತ್ರದ ಜನನಾಯಕನು ನಾನೇ, ಈ ಊರಿನ ಚೌಕಿದಾರನು ನಾನೇ, ಈ ಊರಿನ ರಕ್ಷಕನು ನಾನೇ. ಅದಕ್ಕೆ ಜನ ನನ್ನ ಜನಪ್ರಿಯ ಶಾಸಕರು ಅಂತ ಕರೀತಾರೆ. ನಾನು ಅವ್ರಿಗೆ ಹೇಳಿದೆ, ಜನಪ್ರಿಯ ಶಾಸಕರು ಪ್ರತಿಯೊಬ್ಬರನ್ನು ಕರಿತಿರ್ಬಹುದು, ಅದೇ ಜನಶಾಸಕ ಅಂತೇಳಿ ಅದು ನಿಮ್ಮನ್ನು ನಿಜವಾಗ್ಲೂ ಈ ಹೆಸರು ಅಲ್ಲಿ ಮುಂದಿಂದ ಹೇಳ್ತೀನಿ ಕೇಳಿ. ಜನಪ್ರಿಯ ಶಾಸಕರು ಅಂತ ಕರೀತಾರೆ. ನಾನು ಅವ್ರಿಗೆ ಹೇಳಿದೆ, ದಯಮಾಡಿ ಹೊಗಳಿ ಒನ್ನ ಶೂಲಕ್ಕೇರಿಸಿದರು ಅಂತಾರೆ, ಹೊಗಳಿಬೇಡಿ ಅಂತ. ಹಳ್ಳಿಯಾಗ ನಾಟಕ ಆಡ್ತಾರೆ ಸಂಜೆ 10-10:30. ಬೆಳಿಗ್ಗೆ 5:30 6 ಗಂಟೆಗೆ ಮುಗೀತದೆ. ಮುಯ್ಯಿ ಹಾಕಂಥದ್ದು ಒಂದಿದೆ, ಆಯರ್. ಇವರು ಭೀಮನ ಪಾತ್ರ, ಇವರು ಅರ್ಜುನ, ಇವರು ಕೃಷ್ಣ ಪಾತ್ರ ಮಾಡಿದ್ದಾರೆ, ಹಾಗಾಗಿ ನನ್ನ ಬಂಧುಗಳಾಗಿರ್ತಕ್ಕಂಥ ಇವರಿಗೆ ನಾನು ಆಯರ್ ಮಾಡ್ತೀನಿ. ಇಷ್ಟು ಅವರು ದೊಡ್ಡಪ್ಪ ಚಿಕ್ಕಪ್ಪ ಮಾವ ಯಾರೋ ಮಾಡ್ತಾರೆ. ಯಾವಾಗ ಮಾಡೋದು? ಆಯರ್ ಮಾಡೋದು ಯಾವಾಗ? ಮದುವೆ ನಾಟಕ ಮುಗಿದ ಮೇಲೆ. ನಾಟಕ ಮುಗಿದ ಮೇಲೆ. ಇನ್ನೂ ನಂದಿನ್ನು ಈಗ ಓಂ ಪೃಥುಕ್ ಇನ್ನು ನಾಂದಿ ಸ್ಟಾರ್ಟ್ ಆಗೈತಿ. ಈಗಲೇ ನೀವು ಆಯರ್ ಮಾಡಿದರೆ ನನ್ನ ಕಲೆ ಪ್ರದರ್ಶನನೇ ಮಾಡಿಲ್ಲ. ನೀವು ಮಾಡೋದಿದ್ದರೆ ನಾಟಕ ಮುಗಿದ ಮೇಲೆ, ನೀವು ಮಾಡೋದಿದ್ದರೆ 28ಕ್ಕೆ ನನಗೆ ಮಾಡಿ. ಜನಪ್ರಿಯ ಅಂತ ಕೊಡೋದಿದ್ದರೆ ಏನು ಮಾಡಬೇಕು? ಲಾಸ್ಟಿಗೆ ಇನ್ನೇನು 28ರ ಎಲೆಕ್ಷನ್ ಶುರು ಆಗ್ತದಲ್ಲ, ಅನೌನ್ಸ್ ಆಗ್ತದಲ್ಲ, ಅದಕ್ಕಿಂತ 1 ತಿಂಗಳು ಮುಂಚೆ ಹೇಳ್ರಿ ಜನಪ್ರಿಯ ಅಂತೇಳಿ. ಅಲ್ಲ, ಏನು ನಾನು ಮಾಡಿದ್ರೆ ನಟ ಸಾರ್ವಭೌಮ ಅಂತಂದ್ರೆ ಅವಾಗ ಕೊಡಪ್ಪ. ಇನ್ನು ಗಂಧ ಗೊತ್ತಿಲ್ಲ, ಅಂದಿಲ್ಲ ಇಂದಿಲ್ಲ, ನಾಂದಿನೇ ಬಿಚ್ಚಿಲ್ಲ, ಈಗಲೇ ನೀನು ಜನಪ್ರಿಯ ಅಂದರೆ ನನಗೆ ಅದಕ್ಕೆ ಅದನ್ನು ನಾನು ಖಂಡಿತ ಒಪ್ಪಲ್ಲ. ಹಾಗಾದ್ರೆ ಏನು ಒಪ್ತೀಯ? ಜನ ಸೇವಕ ಅಂತ ಹೇಳಿ, ಜನ ನಾಯಕ ಅದು ಮುಂದೆ. ಹಾಗಾಗಿ ಬೈದವರನ್ನ ಬಂಧುಗಳೆಂಬೆ, ಹೊಗಳಿ ಒನ್ನ ಶೂಲಕ್ಕೇರಿಸಿದರು ಅಂತಾರೆ. ಎಂಥ ಹೊಗಳಿ ಒನ್ನ ಶೂಲ ಅಂದರೆ ಅಂತರಕ್ಕೆ. ಹೊಗಳಿ ಒನ್ನ ಶೂಲ ಬರ್ಚಿ, ತ್ರಿಶೂಲ ಬರ್ಚಿ ಅದಕ್ಕೇರಿಸಿದ್ರು ಅಂತ. ಸಿಲಿಬಿಗೇರಿಸ್ತಾರಲ್ಲ, ಶೂಲಕ್ಕೇರಿಸ್ತಾರಲ್ಲ. ಅರ್ಥ ಆಯ್ತು ಸರ್. ಓಕೆ, ನಾನು ಕೊನೆ ಹಂತಕ್ಕೆ ನನ್ನ ಕೊನೆ ಪ್ರಶ್ನೆ. ಹೋಟ್ ಚೋರ್
EVM ಬದಲವಾಗಿ ಬ್ಯಾಲೆಟ್ ಪೇಪರ್, ಈ ವಿಷಯದ ಬಗ್ಗೆ ನಿಮ್ಮದೇ ರಾಜ್ಯ ಸರ್ಕಾರದ ಕ್ಯಾಬಿನೆಟ್ನಲ್ಲಿ ಬಂದಿರತಕ್ಕಂಥ EVM ಬದಲವಾಗಿ ಬ್ಯಾಲೆಟ್ ಪೇಪರ್ ಬರಬೇಕಂತೇಳಿ ವಿಷಯ, ಮತ್ತು ನಿಮ್ಮ ನಾಯಕರು ವೋಟ್ ಚೋರ್ ಆಗಿದೆ ಮಹದೇವಪುರ ಮತ್ತು ಆನಂದ ಕ್ಷೇತ್ರದಲ್ಲಿ ಒಂದು ಪ್ರಸ್ತಾವನೆ ಸಿಕ್ತು. ಇದರ ಬಗ್ಗೆ ತಮ್ಮ ಅಭಿಪ್ರಾಯ ಇದೆ ಸರ್? ಈಗ ಆಧಾರ ಸಮೇತ ಸಿಕ್ಕಾದ ಮೇಲೆ ನಾನು ಒಪ್ತೀನಿ, ನಾವು ಭಾಳ ಖುಷಿಪಟ್ವಿ. ಎಂಥದ್ದು ಎಲೆಕ್ಟ್ರಾನಿಕ್ EVM ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್. ಓಕೆ, ಭಾಳ ಖುಷಿ ಆದ್ವಿ. ಮೂರು ದಿನ ಎಣಿಸ್ಬೇಕಾಗಿತ್ತು, ಗಂಟೆಗೆಲ್ಲ ಎಣಿಸ್ಬೇಕಾಗ್ತದೆ. ಓಕೆ ಅಲ್ವಾ? ಆದರೆ ಜ್ಞಾನನ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ ಅಂಥೇಳಿ ಈ ರೀತಿ ಸ್ವಾರ್ಥಕ್ಕೆ ಬಳಸ್ಕೊಳ್ಳೋಂಥದ್ದಾದರೆ ಬೇಕಾ? ನನಗೆ ನಿನಗೆ ಬೀಳ್ತದೆ. ಹೌದು. ಇದನ್ನು ದುರುಪಯೋಗಪಡಿಸ್ಕೊಳ್ಳೋದಾದರೆ ಇಂಥದ್ದು ಯಾಕೆ ಬೇಕು? ನಮ್ಮದು ಹಳೆ ಕಾಲನೇ ಎಷ್ಟೇ ಚೆನ್ನಾಗಿತ್ತಲ್ಲ, ಆಗಿದೆಯಲ್ಲ. ಸಂವಿಧಾನದಾಗ ಏನಿದೆ? ಜನರಿಂದ ವಾಟ್ ಈಸ್ ಮೀನಿಂಗ್ ಆಫ್ ಡೆಮೋಕ್ರಸಿ? ಬೈ ದ ಪೀಪಲ್, ಆಫ್ ದ ಪೀಪಲ್, ಫಾರ್ ದ ಪೀಪಲ್. ಜನರಿಂದ, ಜನರಿಗೋಸ್ಕರ, ಜನರಿಗೆ ಆಗಿ. ನಿನಗೆ ಹಾಕಿದ ಓಟು ನನಗೆ ಪರಿವರ್ತನೆ ಆಗ್ತದೆ, ನಿನಗೆ ಹಾಕಿದ ಓಟೇ ಬಿದ್ದಿಲ್ಲ ಅಂದರೆ ನಿನ್ನ ಶ್ರಮ, ನಿನ್ನ ಜನಾನುರಾಗದ ಕೆಲಸಗಳು, ನಿನ್ನ ಸೇವೆ, ನಾನು ರಾತ್ರಿ 12 ಗಂಟೆಗೆ ಮಲಗಿದ್ದಕ್ಕೂ ಬೆಳಿಗ್ಗೆ 5:15 ಎದ್ದು ಎಬ್ಬರಿಸಿದ್ದಕ್ಕೂ ಏನು ಸಾರ್ಥಕ? ಹಾಗಾಗಿ ಅದು ಆಧಾರ ಸಮೇತ ಸಿಗೋವರೆಗೆ ಸಹಜವಾಗಿ ಎಲ್ಲರಿಗಿದ್ದದ್ದು ನಿಜನೇ. ಆದರೆ ಈಗ ಹೇಳಕ್ಕೆ ಬಯಸ್ತೀನಿ, ಅದು ಆಧಾರ ಸಿಕ್ಕಾದ್ಮೇಲೆ ಸಂಪೂರ್ಣವಾಗಿ ಅದನ್ನು ನಾನು ವಿರೋಧಿಸ್ತೀನಿ. ಸರಿ ಸರ್, ಹಾಗಾದರೆ ನಿಮ್ಮ ಪ್ರಕಾರ ಇವೆಲ್ಲ ವಿಷಯಗಳಿಗೆ ನಿಮ್ಮ ನೇರವಾದಂಥ ನುಡಿಯಲ್ಲಿ ತಾವು ಉತ್ತರವನ್ನು ನೀಡಿದ್ರಿ. ಕೊನೆಯದಾಗಿ ಜಗಳೂರು ವಿಧಾನಸಭಾ ಕ್ಷೇತ್ರ ಮತಬಾಂಧವರಿಗೆ ನ್ಯೂಸ್ 43 ಇಂಡಿಯಾ ಮತ್ತು ಇನ್ ಸರ್ವೆಯ ನಡೆದಿರ್ತಕ್ಕಂಥ ಗ್ರೌಂಡ್ ವರ್ಕ್ ಮತ್ತು 2.5 ವರ್ಷದ ಡೆವಲಪ್ಮೆಂಟ್ ಹಿನ್ನೆಲೆ ಮತ್ತು ಹೈಕಮಾಂಡಿಗೆ ಕೂಡ ಮತ್ತು ಈ ಕ್ಷೇತ್ರ ಜನತೆಗೆ ಕೂಡ ಈ ಸರ್ವೆ ಮುಖಾಂತರ, ಈ ಸಂದರ್ಶನ ಮುಖಾಂತರ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಮುಂದಿನ 28ರ ನಡೆ 2.5 ವರ್ಷದ ಡೆವಲಪ್ಮೆಂಟ್ ಹಾದಿ, ಇನ್ನು ಉಳಿದಿರ್ತಕ್ಕಂಥ 2.5 ವರ್ಷ ಡೆವಲಪ್ಮೆಂಟ್ ಹಾದಿ ಬಗ್ಗೆ ಹೈಕಮಾಂಡಿಗೆ, ಕ್ಷೇತ್ರ ಜನತೆಗೆ. ಇಲ್ಲಿಯವರೆಗೆ ನಿಜವಾಗಲೂ ಭಾಳ ಅರ್ಥಪೂರ್ಣವಾಗಿರ್ತಕ್ಕಂಥ ಚರ್ಚೆಗಳನ್ನು ಚರ್ಚೆ ಮಾಡಿದ್ವಿ. ನಾವುಗಳು ಸಹ ನಿಮ್ಮಂಥವ್ರ ಜೊತೆ ಕೂತ್ಕೊಂಡು ಮಾತನಾಡೋಂಥ ಸಂದರ್ಭದಲ್ಲಿ ನಿಜವಾಗಲೂ ನಮಗೆ ಭಾಳ ಖುಷಿ ಆಗ್ತದೆ. ಯಾಕಂದರೆ ನಾವು ನಿಮ್ಮನ್ನು ಕೇವಲ ಒಂದು ಸರ್ವೆಗೆ ಬಂದಿದ್ದೀರಂತ ನಾನು ಹೇಳೋದಿಲ್ಲ, ನಮ್ಮನ್ನು ಎಚ್ಚರಿಸೋಂಥ, ನಮ್ಮ ಅಭಿವೃದ್ಧಿಗೆ ಕಡೆಗೆ ಎಚ್ಚರಿಸೋಂಥ, ಕೊಂಡೊಯ್ಯುವಂಥ ಅನ್ನೋಂಥ ಒಂದು ಇದನ್ನು ಸರ್ವೆಗಿಂತ ಅದು ಈ ರೀತಿಯಾಗಿ ಹೇಳಕ್ಕೆ ನಾನು ಬಯಸ್ತೀನಿ. ನಿಜವಾಗ್ಲೂ ನನ್ನ ಮುಂದೆ ದೊಡ್ಡ ಸವಾಲಿದ್ದಾವೆ. 2.5 ವರ್ಷದಲ್ಲಿ ನೋಡಿ, ಯಾವುದೇ ಒಂದು ಕ್ರೀಡೆ ಇರ್ಬೋದು, ಹೋಗಬೇಕಾದ್ರೆ ಒಂದು ಸಣ್ಣದಾಗಿ ಒಂದು ಪ್ರಾಕ್ಟೀಸ್ ಮಾಡ್ಕೊಳ್ತಾರೆ, ಸ್ಟೆಪ್ ತಗೊಳ್ತಾರೆ, ಹೈ ಜಂಪ್, ಲಾಂಗ್ ಜಂಪ್. ಹೀಗೆ ಮೊದಲನೇ ಬಾರಿ ಶಾಸಕರಾದವರಿಗೆ ನಮ್ಮ ಅನುಭವ ನಮಗೆ ಇರ್ತವೆ. ಹಾಗಾಗಿ ಈಗ ನಮಗೆ ಎಲ್ಲದೂ ಸ್ಟೆಪ್ ಎಲ್ಲ ಚೆನ್ನಾಗಾಗಿದೆ, ಒಂದು ಓವರ್ ಆಡಬೇಕಾಗ್ತದೆ. ಹಾಗಾಗಿ ಈ ಅಭ್ಯಾಸ ಚೆನ್ನಾಗಾಗಿದೆ. ಈಗ ಪಿಚ್ಚು, ಬೌಲಿಂಗು ಮತ್ತು ಬ್ಯಾಟಿಂಗು ಅವಧಿಯಲ್ಲಿ ಎಲ್ಲ ಅಂಗದಲ್ಲಿಯೂ ನಮಗೆ ಒಂದು ಇದು ಸಿಕ್ಕಿದೆ. ಈಗ ಯಾವುದಕ್ಕೋಸ್ಕರ ಸ್ವಲ್ಪ ಹೆಚ್ಚು ಕಡಿಮೆ 50% ಮಾಡೋದಕ್ಕೆ ಅವಧಿ ಏನು ತೊಗೊಂಡಿದ್ದೀವೋ, ಇನ್ನು 2.5 ವರ್ಷದಲ್ಲಿ ನಿಜವಾಗಲೂ ಇದರ 10 ಪಟ್ಟು ಮಾಡುವಷ್ಟು ನಮಗೆ ಅನುಭವ ಬಂದಿದೆ, ಪರಿಚಯ ಆಗಿದೆ. ಅನುದಾನವನ್ನು ತರ್ತೀವಿ. ಇತಿಹಾಸವನ್ನು ಮೂಡೋಕ್ಕೆ ಮೊದಲು ಏನು ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥವರು ಇಲ್ಲಿ ನಮ್ಮದು ಒಳ್ಳೆಯ ಭೂಮಿ ಇದ್ದಾವೆ. ಅಲ್ಲಿ ಬೇಕಾಗಿರೋದು ನೀರು. 57 ಕೆರೆ ತುಂಬಿಸೋಂಥ ಯೋಜನೆಯಲ್ಲಿ 100% ಸಕ್ಸಸ್ ಆಗಿದೆ. 2 ವರ್ಷ ಮೊದಲನೇ ಬಾರಿ 57 ಕೆರೆ 50 ವರ್ಷಗಳ ನಂತರ ಕೋಡಿ ಬಿದ್ದಿದ್ದಾವೆ. ಆಗಸ್ಟ್ ಇನ್ನು ಮುಂಗಾರು ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆನೇ, ಮಾನ್ಸೂನ್ ಪ್ರಾರಂಭಕ್ಕಿಂತನೇ ಆಗಸ್ಟ್ನಲ್ಲಿ ಮತ್ತೆ 2ನೇ ಬಾರಿಗೆ ಕೋಡಿ ಬಿದ್ದಿದ್ದಾವೆ, ಬೆಳೆ ಹಂತದಲ್ಲಿದ್ದಾವೆ. ಇದನ್ನು ಕಂಡಂಥ ರೈತ ಒಂದೊಂದು ಎಕರೆ ಇದ್ರೂ ಅಡಿಕೆ ಗಿಡ, ಮೆಣಸಿನ ಗಿಡ ಕಟ್ಟಿದ್ದಾನೆ. ಸೊ ಅವನಿಗೀಗ ನೀರು ತಂದು ಕೊಟ್ಟಿದ್ದಾಯಿತು, ಜೊತೆಗೆ ವರ್ಣನೂ ಉತ್ತಮವಾದ ಮಳೆ ಬರ್ತಾಯಿದೆ. ಅಡಿಕೆ ಗಿಡ ನಿಜವಾಗ್ಲೂ ಕಮರ್ಷಿಯಲ್ ಬೆಳೆಗಳನ್ನು ಹಾಕಿಕೊಂಡಾನೆ. ಅದಕ್ಕೆ ಬೇಕಾಗಿರೋದು ಮತ್ತು ಪವರ್. ಅದನ್ನು 4 ಇನ್ನು ಸಬ್ಸ್ಟೇಷನ್ಗಳು ಮಾಡೋ ಹಂತದಲ್ಲಿ ನಾವು ಸಂಬಂಧಪಟ್ಟ ಸಚಿವರಿಗೆ
ನಾವೀಗ ಚರ್ಚೆ ಮಾಡಿದ್ವಿ, ಅದು ಆಗ ಹಂತದಲ್ಲಿದೆ. ಇನ್ನು ರಸ್ತೆಗಳಿಗೆ ಹಳೇ ಕಾಲದ ದಿವಾನರು, ನಮ್ಮ ಏನು ಇಮಾಮ್ ಸಾಹೇಬರು ಅರಸರ ಕಾಲದಲ್ಲಿ ದಿವಾನರಾದಂಥವ್ರು, ಅಂಥವ್ರ ಕ್ಷೇತ್ರ ಇದು. ಅವರ ಏನು ಒಂದು ಕನಸಿದೆಯೋ ಆ ನನಸಾಗಂಥ ನಿಟ್ಟಿನಲ್ಲಿ ಇದನ್ನು ನಾವು ಮಾಡಿಕೊಟ್ಟಿದ್ದೀವಿ. ಹಾಗಾಗಿ ನಾನು ಮಾತಾಡೋಕ್ಕೆ ಹೋಗೋದಿಲ್ಲ. ಏನು ಅಂತೇಳಿದರೆ, ಹುಟ್ಟಬೇಕಾದ್ರೆ ಉಸಿರಿರ್ತದೆ, ಹೆಸರಿರೋದಿಲ್ಲ. ಹೋಗಬೇಕಾದ್ರೆ ಅದಕ್ಕೆ ವಿರುದ್ಧ ಏನು, ಉಸಿರು ಇರೋದಿಲ್ಲ, ಹೆಸರಿರ್ತದೆ. ಹಾಗಾಗಿ ತನ್ನ ನೋಡಲಿ ಎಂದು ಕನ್ನಡಿ ಕರೆಯುವುದೇ, ನಾವು ಕನ್ನಡಿ ಹತ್ರ ಹೋಗ್ತೀವಲ್ಲ, ಹಾಗಾಗಿ ಈ ಸಮಾಜನ ಕನ್ನಡಿ, ಕೆಲಸ ಅನ್ನಂಥ ಕನ್ನಡಿ ಇವತ್ತು ಮುಂದೆ ಹೋಗಿಬಿಟ್ಟು ಏನೇನು ಆಗಬೇಕೋ ಅದನ್ನೆಲ್ಲ ಮಾಡಿ, ನಾನೇನು ರಾಮರಾಜ್ಯ ಮಾಡಲ್ಲ, ಆದರೆ ರಾಮರಾಜ್ಯದ ಪರಿಕಲ್ಪನೆ ಇಟ್ಕೊಂಡು ಏನು ನಮ್ಮ ಕುವೆಂಪುರವರು ಸರ್ವ ಜನಾಂಗದ ಶಾಂತಿಯ ತೋಟ ಅಂತಾರೋ ಆ ನಿಟ್ಟಿನಲ್ಲಿ ಮೂಲಭೂತ ಸೌಕರ್ಯದ ಜೊತೆಗೆ ಸರ್ವತೋಮುಖ ಅಭಿವೃದ್ಧಿಗೆ ಮಾಡೋಕ್ಕೆ ನಾನು ನಿಜವಾಗ್ಲೂ ಪ್ರಾಮಾಣಿಕವಾಗಿ ಪ್ರಯತ್ನಿಸ್ತೀನಿ. ಜೊತೆಗೆ 100ಕ್ಕೆ 100 ಅದು ಆಗ್ತದಂತ ನನಗೆ ಅದಮ್ಯ ವಿಶ್ವಾಸ ಇದೆ, ಎರಡು ಮಾತಿಲ್ಲ. ಹಾಗಾಗಿ ನಿಜವಾಗ್ಲೂ ಇವತ್ತು ಈ ಸರ್ವೆಯಲ್ಲಿ ನೀವು ಕೂತು ಮಾತಾಡೋಕ್ಕೆ ಭಾಳ ಸಂತೋಷ ಆಗಿದೆ, ನನಗೆ ಭಾಳ ಖುಷಿ ಆಗ್ತಾ ಇದೆ. ನಮಸ್ಕಾರ. ಥ್ಯಾಂಕ್ ಯು, ತುಂಬ ಧನ್ಯವಾದಗಳು. ಇಷ್ಟೊತ್ತಿನವರೆಗೆ ನ್ಯೂಸ್ 43 ಇಂಡಿಯಾ ಮತ್ತು ಇನ್ ಸರ್ವೆ ಮುಖಾಂತರ ನಿಮ್ಮ ಸಮಯ, ನಿಮ್ಮ ಯೋಚನೆ, ನಿಮ್ಮ ವಿಶ್ವಾಸ ಮತ್ತು ಬಿಸಿ ಸಡಲಲ್ಲಿ ಕೂಡ ನಮಗೆ ಸಮಯ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ನಮಸ್ತೆ, ಜೈ ಹಿಂದ್ ಸರ್. ದೇವರು ಅಂದುಕೊಂಡಂಥ ರೂಪದಿಂದ ಆ ದೇವರು ನಿಮ್ಮ ಹೈಕಮಾಂಡ್ ಕೂಡ ಅದೇ ರೀತಿ ನಿಮಗೆ ಬೆಂಬಲ ಕೊಡಲಿ ಅಂತ ಹೇಳ್ತಾ ಸಂದರ್ಶನ ಮುಗಿಸ್ತದೆ. ನಮಸ್ತೆ, ಥ್ಯಾಂಕ್ ಯು. ನಮಸ್ಕಾರ.